ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಯೀಶೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಏಕಾದಶ ಸ್ಕಂದದ ಪ್ರವಚನವನ್ನ ನಾವೀಗ ಕೇಳ್ತಿದ್ದೀವಿ. ಅದರಲ್ಲಿ ಇದು 22ನೇ ಭಾಗ. 6ನೇ ಸ್ಕಂದದ 31ನೇ ಮತ್ತು 32ನೇ ಶ್ಲೋಕಗಳು ಸಮಾಪ್ತವಾಗಿವೆ. ಹಿಂದೆ ಪರಮಾತ್ಮ ಪರಂಧಾಮಕ್ಕೆ ತೆರಳಬೇಕು ಅಂತ ಬಯಸಿದ. ನಾನು ಪರಂಧಾಮಕ್ಕೆ ಹೋದ ಮೇಲೆ ಕೂಡ ಈ ಯಾದವ ಕುಲ ಒಂದು ವೇಳೆ ಭೂಮಿಯಲ್ಲಿದ್ದರೆ, ಮಹಾಪರಾಕ್ರಮಿಯಾದಂತಹ ಈ ಕುಲ ಲೋಕವನ್ನೆಲ್ಲ ಮುಳುಗಿಸಿ ಬಿಡಬಹುದು. ಲೋಕೋಯಂ ಉಲ್ಬಣೇನ ವಿನಂಕ್ಷ್ಯತೆ ಇದಾನೀಂ ನಾಶ ಆರಬ್ಧ ಕುಲಸ್ಯ ದ್ವಿಷಾಪತಃ. ಅದಲ್ಲದೆ ಈ ನಮ್ಮ ಯಾದವ ಕುಲಕ್ಕೆ ಬ್ರಾಹ್ಮಣರ ಶಾಪದ ಬಲದಿಂದಾಗಿ ನಾಶ ಬಂದು ಒದಗಿದೆ. ನಾಶ ಪ್ರಾರಂಭವನ್ನೇ ಕಂಡಿದೆ. ಈಗ ಈ ನಾಶ ಆದ ಬಳಿಕನೇ ನಾನು ಈ ಜಗತ್ತನ್ನ ಪರಿಚರಿಸ್ತೇನೆ. ಯಾಸ್ಯಾಮಿ ಭಗವನ್ ಬ್ರಹ್ಮನ್ ಏತದಂತೆ ತವ ಅನಘ. ಹೀಗೆ ಪರಮಾತ್ಮ ಆ ಬಂದಿರುವಂತಹ ಚತುರ್ಮುಖ ಬ್ರಹ್ಮನಿಗೆ ತನ್ನ ಅಭಿಪ್ರಾಯವನ್ನು ಹೇಳಿದ. ತಾನು ಯಾವಾಗ ಈ ಅವತಾರವನ್ನು ಪರಿಸಮಾಪ್ತ ಮಾಡುವವನಿದ್ದೇನೆ ಅಂತ ಅನ್ನೋದನ್ನ ಹೇಳಿದ. ಮುಂದೆ ಚತುರ್ಮುಖ ಬ್ರಹ್ಮ ತನ್ನ ಗಣಗಳ ಜೊತೆಗೂಡಿ ಅಲ್ಲಿಂದ ಹೊರಟು ಹೋದ. ಇತ್ಯುಕ್ತೋ ಲೋಕನಾಥೇನ, ಜಗತ್ತಿಗೆ ನಾಥನಾದ ಆ ಪರಮಾತ್ಮನ ಮೂಲಕ ಈ ವಾಣಿಯನ್ನು ಕೇಳಿ ಆ ಸ್ವಯಂಭೂವಾದಂತಹ ಚತುರ್ಮುಖ ಬ್ರಹ್ಮ ಅವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದ. ಮುಂದಿನ ಕಥೆಯನ್ನ ನಾವು ಹೀಗೆ ಮುಂದೆ ಕೇಳಬೇಕು. ಮಹಾ ಉತ್ಪಾತಗಳು, ದೊಡ್ಡ ದೊಡ್ಡ ಉತ್ಪಾತಗಳೆಲ್ಲ ಆ ದ್ವಾರಕಾ ನಗರದಲ್ಲಿ ಕಾಣಿಸಿಕೊಂಡವು. ಅತಿತಸ್ಯಾಂ ಮಹೋತ್ಪಾತಾನ್ ದ್ವಾರವತ್ಯಾಂ ಸಮುತ್ಥಿತಾನ್. ಭಗವಂತ ಹಿರಿಯ ಯಾದವರಿಗೆಲ್ಲ ಈ ಮುಂದಿನಂತೆ ಹೇಳಿದಂತೆ ದೊಡ್ಡ ದೊಡ್ಡ ಉತ್ಪಾತಗಳು ಕಾಣ್ತಾ ಇವೆ. ಹಿರಿಯ ಯಾದವರೇ, ಇದಕ್ಕೆಲ್ಲ ಏನ್ ಕಾರಣ? ಬ್ರಾಹ್ಮಣರ ಶಾಪವೇ ಕಾರಣ. ಈ ಶಾಪಕ್ಕೆ ನಾವು ಯಾವುದೂ ಪರಿಹಾರವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಈ ಈ ನಮ್ಮ ನಗರದಲ್ಲಿ ಇರೋದು ಬೇಡ. ಪುಣ್ಯಕ್ಷೇತ್ರವಾದಂತಹ ಪ್ರಭಾಸ ಕ್ಷೇತ್ರಕ್ಕೆ ನಾವು ಪ್ರವಾಸ ಹೋಗೋಣ. ಪ್ರಭಾಸಂ ಸುಮಹಾಪುಣ್ಯಂ ಯಾಸ್ಯಾಮಃ ಅದ್ಯೈವ ಮಾಚಿರಂ. ಅಲ್ಲಿ ಈ ಕ್ಷೇತ್ರದ ಮಹಾತ್ಮೆ ಎಂಥದ್ದಿದೆ ಅದನ್ನ ಕೃಷ್ಣ ಹೇಳ್ತಾನೆ. ದಕ್ಷ ಪ್ರಜಾಪತಿಯ ಶಾಪ ಬಂದಿತ್ತಲ್ಲ ಈ ಚಂದ್ರನಿಗೆ, ಅವನು ಈ ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪಾಪ ಮುಕ್ತನಾದ. ಅವನಿಗೆ ದಕ್ಷ ಪ್ರಜಾಪತಿ ತನ್ನ 27 ಜನರನ್ನು ಮದುವೆ ಮಾಡಿಕೊಟ್ಟಿದ್ದ. ಅದರಲ್ಲಿ ರೋಹಿಣಿಯಲ್ಲೇ ಹೆಚ್ಚು ಅನುರಾಗ ಇತ್ತು ಚಂದ್ರನಿಗೆ. ಆಗ ಆ ಉಳಿದೆಲ್ಲ ಸ್ತ್ರೀಯರು ತಮ್ಮ ತಂದೆ ಹತ್ತಿರ ಬಂದು ತಮ್ಮ ದೂರನ್ನು ಹೇಳ್ಕೊಂಡ್ರು. ನಮ್ಮ ಪತಿ ನಮಗೆ ಸಮಾನವಾದ ಪ್ರೀತಿಯನ್ನು ತೋರಿಸ್ತಾ ಇಲ್ಲ ಅಂತ ಒಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರು. ದಕ್ಷ ಪ್ರಜಾಪತಿ ಒಂದಲ್ಲ 2 ಬಾರಿ ಆ ಚಂದ್ರನಿಗೆ ಬುದ್ಧಿ ಹೇಳಿದ, ಹೀಗೆ ಮಾಡಬಾರದು ಅಂತೆಲ್ಲ ಹೇಳಿದ. ಆದ್ರೆ ಇವನು ಆ ಚಂದ್ರ ಮತ್ತೆ ಹಿಂದಿನಂತೆಯೇ ವರ್ತಿಸ್ಲಿಕ್ಕೆ ತೊಡಗಿದೆ. ಆಗ ಆ ದಕ್ಷ ಪ್ರಜಾಪತಿಗೆ ಕೋಪ ಬಂದು ನಿನಗೆ ಕ್ಷಯರೋಗ ಬಂದ್ಬಿಡ್ಲಿ ಅಂತ ಅವನಿಗೆ ಶಾಪ ಕೊಟ್ಟಿದ್ದ ಚಂದ್ರನಿಗೆ. ಹೀಗೆ ಕ್ಷಯರೋಗ ಬಂದಾಗ ಅವನು ಕ್ಷೀಣನಾಗಿ ಬಿಟ್ಟಿದ್ದ. ಕ್ಷೀಣನಾಗಿ ಮುಂದೆ ಈ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡಿ ತನ್ನ ಈ ದೋಷವನ್ನೆಲ್ಲ ಕಳ್ಕೊಂಡ. ಇಂಥ ಒಂದು ಮಹತ್ವ ಆ ಪ್ರಭಾಸ ಕ್ಷೇತ್ರಕ್ಕಿದೆ. ಭೂಯ ಕಲೋದಯಂ. ಆ ಚಂದ್ರನಿಗೆ ಏನು ಪೂರ್ಣವಾದ 16 ಕಲೆಗಳಿವೆ, ಆ ಕಲೆಗಳೆಲ್ಲ ಕಳೆದು ಹೋಗಿದ್ದನ್ನ ಅವನ ಪೂರ್ಣತ್ವವನ್ನು ಆತ ಮತ್ತೆ ಪಡ್ಕೊಂಡ ಚಂದ್ರ. ಅಂಥ ಶ್ರೇಷ್ಠವಾದ ಕ್ಷೇತ್ರ ಅದು. ನಾವು ಅಲ್ಲಿ ಹೋಗೋಣ, ಆ ಕ್ಷೇತ್ರದಲ್ಲಿ ಸ್ನಾನ ಮಾಡೋಣ,
ಪಿತೃಗಳಿಗೆ ದೇವತೆಗಳಿಗೆಲ್ಲ ತರ್ಪಣ ಕೊಡೋಣ, ಬ್ರಾಹ್ಮಣರಿಗೆ ಅಗ್ನಿಗಳಿಗೆಲ್ಲ ಭೋಜನ ಮಾಡಿಸೋಣ. ಅಗ್ನಿಗಳಿಗೆ ಭೋಜನ ಮಾಡಿಸೋದು ಅಂದ್ರೆ ಅಗ್ನಿಯಲ್ಲಿ ಯಜ್ಞ ಮಾಡೋದು, ಬ್ರಾಹ್ಮಣರಿಗೆ ಪ್ರತ್ಯಕ್ಷ ಭೋಜನವನ್ನೇ ಮಾಡಿಸೋದು. ಇಷ್ಟೆಲ್ಲ ನಾನಾ ಥರದ ದಾನಗಳನ್ನು ಅವರಿಗೆ ಕೊಡೋಣ. ವೃಜಿನಾನಿ ತರಿಷ್ಯಾಮಃ ದಾನೈಹಿ ನೌಭಿಹಿ ಇವ ಅರ್ಣವಂ. ನಾನಾ ಥರದ ದಾನಗಳನ್ನೆಲ್ಲ ಅವರಿಗೆ ಮಾಡಿ, ಈ ದಾನ ಧರ್ಮಗಳೆಂಬ ಒಂದು ದೋಣಿಯ ಮೂಲಕ ನಾವು ಎಲ್ಲಾ ಥರದ ಪಾಪಗಳನ್ನು ಕೂಡ ಕಳ್ಕೊಳ್ಳೋಣ. ನಮಗೇನು ಸಮಸ್ಯೆ ಬಂದಿದೆ ಅದನ್ನು ದಾಟೋಣ. ಸ್ನಾನಾಧಿಕೃತ್ವ ಯಕ್ಷುಣಾಯುಕ್ತ ಸನ್ ಷೋಡಶಕಲಂ ಭೇಜೆ ಇತ್ಯಸ್ತಿ ಕಥಾ ಸಾ ಉಚ್ಯತೆ ಅಂತ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ. ಮತ್ತೆ ಹಿಂದಿನಂತೆ ಅವನು 16 ಕಲೆಗಳನ್ನ ಪಡ್ಕೊಂಡ ಚಂದ್ರ ಅಂತ. ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶಕಲಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಅಥವಾ ಚಾಂದೋಗ್ಯ ಉಪನಿಷತ್ತು. 16 ಕಲೆಗಳಿಂದ ಕೂಡಿದ ಚಂದ್ರನಲ್ಲಿ ಆ ಮುಖ್ಯ ಪ್ರಾಣನಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಅಲ್ಲೊಂದು ಕಡೆ ಬಂದಿದೆ. ಹೀಗೆ ಅಂತಹ ಚಂದ್ರ ತಪಸ್ಸು ಮಾಡಿದಂತಹ ಪ್ರದೇಶ ಅದು. ಅವರೆಲ್ಲ ಯಾದವರು ತಮ್ಮ ಸಿದ್ಧತೆ ಮಾಡಿಕೊಂಡ್ರು, ಪ್ರಯಾಣದ ಸಿದ್ಧತೆಯನ್ನು ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಉದ್ಧವ ಬಂದ. ಆ ಕೃಷ್ಣ ಮಾಡಿದ ಆಲೋಚನೆಗಳನ್ನೆಲ್ಲ ಅವನು ಕೇಳಿದ. ಕೃಷ್ಣನಿಗೆ ಒಂದು ನಮಸ್ಕಾರನೇ ಮಾಡಿದ. ದೃಷ್ಟ ಅರಿಷ್ಟಾನಿ ಘೋರಾಣಿ ನಿತ್ಯಂ ಕೃಷ್ಣ ಮನೋವೃತಃ. ಅವನಿಗೊಬ್ಬನಿಗೆ ಮುಂದೆ ಆಗಬೇಕಾದಂಥ ಎಲ್ಲ ದೋಷಗಳ ಒಂದು ಸಮಸ್ಯೆ ಗೊತ್ತಾಗಿತ್ತು. ಇಂತಿಂಥ ಸಮಸ್ಯೆಗಳು ಬರೋದಿದೆ ನಮ್ಮ ಪ್ರದೇಶಕ್ಕೆ, ಅದಕ್ಕಾಗಿ ನಾವು ಏನಾದರೂ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಜ್ಞಾನಿಯಾದಂಥ ಅವನಿಗೂ ಗೊತ್ತಾಗಿತ್ತು. ಅವನು ಭಗವಂತನಿಗೆ ನಮಸ್ಕಾರ ಮಾಡಿದ, ಕೈ ಮುಗಿದು ಕೇಳ್ಕೊಂಡಂತೆ. ದೇವದೇವೇಶ ಯೋಗೇಶ ಪುಣ್ಯಶ್ರವಣ ಕೀರ್ತನ ಸಂಹೃತ್ಯೈತತ್ ಕುಲಂ ನೂನಂ ಲೋಕಂ ಸಂತ್ಯಕ್ಷತೆ ಭವಾನ್ ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರ. ನಿನಗೆ ಈ ಜಗತ್ತೆಲ್ಲವನ್ನೂ ಕೂಡ ಕಾಪಾಡುವ ಶಕ್ತಿ ಇದೆ. ಯಾವುದಾದರೂ ಶಾಪವನ್ನ ವರವನ್ನ ಶಾಪವನ್ನಾಗಿ ಮಾಡುವಂಥ ಶಕ್ತಿಯೂ ಇದೆ. ನಮ್ಮ ಕುಲಕ್ಕೆ ಈ ಬ್ರಾಹ್ಮಣನ ಶಾಪ ಬಂದಿದೆ. ಆ ಬ್ರಾಹ್ಮಣನ ಶಾಪವನ್ನು ನೀನೇನೋ ಪರಿಹಾರ ಮಾಡಲಿಕ್ಕೆ ಸಮರ್ಥನಾಗಿದ್ರು ನೀನು ಅದನ್ನು ಮಾಡಲಿಲ್ಲ. ನೀನೀಗ ಭೂಲೋಕವನ್ನು ಬಿಟ್ಟು ಹೋಗೋನಿದ್ದೆ. ನೀನು ದೇವದೇವೇಶ, ಎಲ್ಲ ದೇವತೆಗಳಿಗೂ ಅಧಿಪತಿಯಾಗಿದ್ದೆ. ಯೋಗೇಶನು ಕೂಡ ಆಗಿದ್ದೆ. ಪುಣ್ಯ ಶ್ರವಣ ಕೀರ್ತನ, ನಿನ್ನ ಕುರಿತಾಗಿ ಶ್ರವಣ ಮಾಡುವುದು ಮತ್ತು ನಿನ್ನ ಕುರಿತಾಗಿ ಕೀರ್ತನ ಮಾಡುವುದೇನಿದೆ ಪುಣ್ಯದಾಯಕವಾಗಿದೆ. ಈಗ ನೋಡಿ, ಇಲ್ಲಿ ಯೋಗೇಶ, ದೇವದೇವೇಶ ಇವೆಲ್ಲ ಶಬ್ದ ಬಂತಲ್ಲ, ಇವು ಬಹಳ ಮಹತ್ವದ ಶಬ್ದಗಳು. ಯೋಗ ವಿನ್ಯಾಸ ಅಂತ ಮುಂದೊಂದು ಕಡೆ ಶಬ್ದ ಬರೋದಿದೆ. ಇಲ್ಲೇ 7ನೇ ಅಧ್ಯಾಯದಲ್ಲೇ ಆ ಶಬ್ದ ಬರೋದಿದೆ. ಅದು ಈ ದತ್ತಾತ್ರೇಯ ಯೋಗ ಅಂತ ಒಂದು ಗ್ರಂಥ ಇದೆ. ಆ ದತ್ತಾತ್ರೇಯ ಯೋಗ ಅನ್ನೋ ಗ್ರಂಥದಲ್ಲಿ ಒಂದು ಶ್ಲೋಕವನ್ನ ಆಚಾರ್ಯರು ಉದ್ಧರಿಸ್ತಾರೆ. ಯೋಗ ವಿನ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥರೂಪವಾಗಿ ಅದನ್ನು ಹೇಳ್ತಾರೆ. ನಾನೀಗ ಅದನ್ನಿಲ್ಲಿ ಈ ಯೋಗೇಶ ಅನ್ನೋ ಶಬ್ದಕ್ಕೂ ಕೂಡ ಅನ್ವಿತವನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದನ್ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ನಮಗೆ ಯಾರಿಗಾದರೂ ನಮ್ಮ ಮಕ್ಕಳಿಗೆ ಹೆಸರಿಡುವಾಗ ಇಂಥ ಪ್ರಸಂಗಗಳು ಬಂದಾಗ ಯೋಗ ವಿನ್ಯಾಸ ಅಂತ ಹೆಸರಿಡೋದು 5 ಅಕ್ಷರದ ಹೆಸರು ತುಂಬಾ ದೀರ್ಘವಾಗಿ ಏನಾದರೂ ಕಾಣಬಹುದು. ಆದ್ರೆ ಯೋಗೇಶ ಅಂತ ಹೆಸರು ಏನಿದೆಯಲ್ಲ, ತುಂಬ 3 ಅಕ್ಷರಗಳಿಂದ ಕೂಡಿದಂಥ, ಕರೀಲಿಕ್ಕೂ ಯಾವುದೇ ಒತ್ತಕ್ಷರಗಳಿಲ್ಲದೆ ಇರುವಂಥ ತುಂಬಾ ಒಂದು ಸುಂದರವಾದ ಶಬ್ದ. ಅದಕ್ಕಾಗಿ ಯೋಗೇಶ ಅನ್ನೋ ಶಬ್ದಕ್ಕೆ ಅರ್ಥ ಹೇಳುವಾಗ ಮುಂದೆ ಬರುವ ಯೋಗ ವಿನ್ಯಾಸ ಅನ್ನೋ ಶಬ್ದದ ಅರ್ಥವನ್ನ ಇಲ್ಲಿ ನೋಡ್ಕೋತಾ ಇದ್ದೇನೆ. ಅದೇನು ಮುಂದೆ ಬರುವ ಶ್ಲೋಕ? ಯೋಗೇಶ ಯೋಗ ವಿನ್ಯಾಸ, ಅಲ್ಲೂ ಯೋಗೇಶ ಅಂತ ಇದ್ದೇ ಇದೆ. ಯೋಗ ವಿನ್ಯಾಸ ಯೋಗಾತ್ಮಂ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತ ತ್ಯಾಗ ಸನ್ಯಾಸ ಲಕ್ಷಣ. ಇದು ಉದ್ಧವನೇ ಹೇಳೋದು. ನೀನು ಯೋಗ ವಿನ್ಯಾಸ, ಯಾಕೆಂದ್ರೆ ಯೋಗವನ್ನು ಎಲ್ಲ ದೇವತೆಗಳಿಗೂ ಹೇಳಿಕೊಟ್ಟಿ, ವಿನ್ಯಾಸ ಮಾಡೋದೊಂದು ಇಡೋದು. ಅಲ್ಲಿ ಯೋಗ ಅಂದ್ರೆ ಏನು? ದೇವತೆಗಳಿಗೆಲ್ಲರಿಗೂ ಕೂಡ ಯೋಗವನ್ನು ಹೇಳಿಕೊಟ್ಟಿ ಅವರಲ್ಲಿ ಇಟ್ಟಿ ಅಂತ ಬಂದಿದೆಯಲ್ಲ. ಜ್ಞಾನಂತೂ ಯೋಗ ಶಬ್ದೋಕ್ತಂ ಯುಜ್ಯತೇನೇನ ಯತ್ ಸುಖಂ. ಯೋಗ ಅಂತಂದ್ರೆ ಜ್ಞಾನ, ಯುಜ್ಯತೆ ಸುಖಂ ಅನೇನ ಇತಿ ಯೋಗ. ಯುಜ್ಯತೆ ಅಂದ್ರೆ ಹೊಂದಿಸಲ್ಪಡುತ್ತದೆ, ಕೊಡಲ್ಪಡುತ್ತದೆ, ಪ್ರಾಪ್ತಿ ಆಗ್ತದೆ. ಏನು ಪ್ರಾಪ್ತಿ ಆಗ್ತದೆ? ಸುಖದ ಪ್ರಾಪ್ತಿ ಆಗ್ತದೆ. ಯಾವುದರಿಂದ? ಈ ಯೋಗದ ಮೂಲಕ.
ಅದಕ್ಕಾಗಿ ಯೋಗಕ್ಕೆ ಯೋಗ ಅಂತ ಕರೀತಾರೆ. ಜ್ಞಾನವೇ ಮುಖ್ಯವಾಗಿ ಯೋಗ. ಸುಖದ ಯೋಗವನ್ನು, ಸುಖದ ಸಂಬಂಧವನ್ನು ನಮಗೆ ಕೊಡುವುದರಿಂದ ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಯೋಗ ಅಂತಂದ್ರೆ ಇನ್ನು ಕೆಲವು ಕಡೆ ಈ ಚಿತ್ತವೃತ್ತಿ ನಿರೋಧ, ಜ್ಞಾನಂತು ಯೋಗ ಶಬ್ದೋಕ್ತಂ ಯುಜ್ಯತೇನೇನ ಯತ್ ಸುಖಂ ಕ್ವಚಿತ್ ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ. ಒಂದು ಕಡೆ ಜ್ಞಾನ ಅಂತ ಅರ್ಥ ಯೋಗ ಅನ್ನೋ ಶಬ್ದಕ್ಕೆ, ಮತ್ತೊಂದು ಉಪಾಯ ಅಂತ ಅರ್ಥ. ಆ ಜ್ಞಾನ ಮಾಡ್ಲಿಕ್ಕೆ ಬೇಕಾದ ಉಪಾಯ, ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಬೇಕಾದಂತಹ ಉಪಾಯ ಇದೆಯಲ್ಲ, ಆ ಉಪಾಯಕ್ಕೂ ಕೂಡ ಯೋಗ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಕಡೆ ಯೋಗ ಅಂತಂದ್ರೆ ಯೋಗ ಮಾಡೋದು, ಯೋಗಾಸನ ಮಾಡೋದು ಅಂತೆಲ್ಲ ಅಂತಿರ್ತಾರಲ್ಲ, ಅಲ್ಲಿ ಚಿತ್ತವೃತ್ತಿ ನಿರೋಧ ಮಾಡೋದು ಅಂತ ಅರ್ಥ. ಯೋಗಾಸನ ಮಾಡೋದು ದೇಹವನ್ನ ನಮ್ಮ ಇಚ್ಛೆಗೆ ತಕ್ಕಂತೆ ಮಣಿಸಿ, ಆಮೇಲೆ ಪ್ರಾಣಾಯಾಮ ಇತ್ಯಾದಿಗಳನ್ನು ಕೂಡ ಮಾಡಿ ಚಿತ್ತವೃತ್ತಿ ನಿರೋಧ ಮಾಡೋದು. ನಮ್ಮ ಮನಸ್ಸು ಬೇರೆ ಕಡೆ ಎಲ್ಲೂ ಹರಿದೇ ಇರುವಂತೆ ಮಾಡುವುದಕ್ಕೆ ಯೋಗ ಅಂತ ಕರೀತಾರೆ. ಹೀಗೆ ಒಂದು ಜ್ಞಾನ, ಒಂದು ಉಪಾಯ, ಜ್ಞಾನ ಒಂದು, ಜ್ಞಾನದ ಉಪಾಯ ಒಂದು, ಮತ್ತೆ ಚಿತ್ತವೃತ್ತಿಯ ನಿರೋಧ ಒಂದು, ಇಷ್ಟೆಲ್ಲದಕ್ಕೂ ಕೂಡ ಯೋಗ ಅಂತ ಕರೀತಾರೆ. ಇಂಥ ಯೋಗವನ್ನು ಜಗತ್ತಿನಲ್ಲಿ ದೇವತೆಗಳಿಗೆ ಮೊದಲಾದವರಿಗೆ ಕೊಟ್ಟವನು, ಅದಕ್ಕಾಗಿ ಅವನು ಯೋಗ ವಿನ್ಯಾಸ ಅಂತ ಕರೀತಾರೆ. ಯೋಗೇಶ ಅನ್ನೋ ಶಬ್ದನೂ ಕೂಡ ಅದನ್ನೇ ಹೇಳ್ತದೆ. ಇಲ್ಲಿ ಬಂದ ಶಬ್ದ ನಾವೀಗ ನೋಡಬೇಕಾದದ್ದು ಯೋಗೇಶ, ದೇವದೇವೇಶ ಯೋಗೇಶ ಅಂತ ಹೇಳಿ ಇಲ್ಲಿ ನಾವು ನೋಡಿದ ಶಬ್ದ. ದೇವದೇವೇಶನೇ, ಎಲ್ಲ ದೇವತೆಗಳಿಗೂ ನೀನು ಅಧಿಪತಿಯಾಗಿದ್ದಿ. ದಿವು, ಕ್ರೀಡಾ, ವಿಜಿಗೀಷ ಅಂತ ಇತ್ಯಾದಿ ಅನೇಕ ಅರ್ಥಗಳಿವೆ. ಈ ಸೃಷ್ಟಿಯ ಮತ್ತೆ ಸಂಹಾರದ ಅಥವಾ ಅದರ ಪಾಲನದ ಎಲ್ಲಾ ಕಾರ್ಯವನ್ನು ಕೂಡ ನೀನು ಮಾಡ್ತಾ ಇದ್ದೀಯಲ್ಲ, ಇದೆಲ್ಲ ನಿನಗೊಂದು ಲೀಲಾ ಮಾತ್ರ. ಅದಕ್ಕಾಗಿ ದಿವು, ಕ್ರೀಡಾ, ಇದೆಲ್ಲ ಕ್ರೀಡೆ ಅಂತ ನೀನು ಮಾಡ್ತಾ ಇರುವವನು. ಮತ್ತೆ ವಿಜಿಗೀಷ, ಈ ಜಗತ್ತನ್ನ ಎಲ್ಲವನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ, ಅದಕ್ಕೂ ಕೂಡ ಈ ದಿವು ಅನ್ನೋ ಧಾತು ಪ್ರಯೋಗ ಕಾಣ್ತದೆ. ಹೀಗೆ ಇವಿಷ್ಟೆಲ್ಲ ಅರ್ಥಗಳನ್ನು ಒಳಗೊಂಡದ್ರಿಂದ ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ ಕ್ರೀಡಾರ್ಥಮಿತಿ ಚಾಪರೆ. ಒಂದು ಉಪನಿಷತ್ನಲ್ಲಿ, ಅಥರ್ವಣ ಅಥವಾ ಯಾವುದೋ ಒಂದು ಉಪನಿಷತ್ನಲ್ಲಿ ಈ ಸೃಷ್ಟಿ ಇತ್ಯಾದಿಗಳನ್ನು ಪರಮಾತ್ಮ ಯಾಕೆ ಮಾಡ್ತಾನೆ ಅಂತಂದ್ರೆ ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ನೇ, ಇದು ಕ್ರೀಡೆಗಾಗಿ ಮಾಡ್ತಾನೆ ಅಷ್ಟೇ. ಭೋಗಾರ್ಥಮಿತಿ ಚಾಪರೆ, ಅದನ್ನು ತನ್ನ ಭೋಗಕ್ಕಾಗಿ ತಾನು ಮಾಡ್ತಾನೆ ಅಂತ ಕೆಲವರು ಹೇಳ್ತಾರೆ. ಇದು ಪರಮಾತ್ಮನ ಸ್ವಭಾವ. ಇದು ದೇವಸ್ಯ ಏಷ ಸ್ವಭಾವೋಯಂ ಆಪ್ತ ಕಾಮಸ್ಯ ನಾಸ್ಪೃಹ. ಎಲ್ಲ ಕಾಮನೆಗಳನ್ನು ಪಡ್ಕೊಂಡವನಾಗಿದ್ದಾನೆ, ಅವನಿಗೆ ಯಾವುದೇ ಅಪೇಕ್ಷೆ ಇಲ್ಲವೇ ಇಲ್ಲ. ಹಾಗಾದ್ರೆ ಇದು ಕ್ರೀಡೆ, ಇದು ಪರಮಾತ್ಮನ ಸ್ವಭಾವ ಅಂತ, ಈ ಜಗತ್ತನ್ನು ಸೃಷ್ಟಿಸುವುದು, ಅದನ್ನು ನಾಶಪಡಿಸುವುದು, ಇದೆಲ್ಲ ಪರಮಾತ್ಮನ ಸ್ವಭಾವ ಅಂತ ಹೇಳ್ತಾರಲ್ಲ, ಅದೆಲ್ಲ ಹಾಗಾದ್ರೆ ತಪ್ಪ ಅಂತಂದ್ರೆ ಅದು ಏನ್ ತಪ್ಪಲ್ಲ, ಅದು ಸರಿಯಾದ್ದೇ. ಅವನ ಸ್ವಭಾವವೇ ಆಗಿದೆ, ಅದಕ್ಕೆ ಅವನಿಗೆ ಕ್ರೀಡೆನೂ ಆಗಿದೆ. ಆಮೇಲೆ ಭೋಗಾರ್ಥಮಿತಿ ಚಾಪರೆ, ಈ ಜಗತ್ತನ್ನು ಸೃಷ್ಟಿ ಮಾಡುವುದಿದೆಯಲ್ಲ ಅದು ಅವನು ಭೋಗವೇ. ಯಾಕೆ ಅಂತಂದ್ರೆ ಎಲ್ಲರೂ ಓಳ್ ನುಂಗುವವನಿಗೆ ಭಯವೆಲ್ಲಿಯದು, ಭಯವೆಲ್ಲಿಯದು ಅಂತಲ್ಲಿದೆಯೋ ನಂಗೆ ಇನ್ನು ಮುಂದೆ ಏನು ನೆನಪಿಲ್ಲ. ಹಾವಿನಂತೆ ನುಂಗ್ತಾನೆ. ಹಾವು ತಾನೇ ಸೃಷ್ಟಿ ಮಾಡಿ ತಾನೇ ಹೇಗೆ ನುಂಗ್ತದೆ, ಹಾಗೆ ಜಗತ್ತನ್ನೆಲ್ಲ ತಾನೇ ಸೃಷ್ಟ ಮಾಡ್ತಾನೆ, ಅದರ ಪಾಲನೆ ಮಾಡ್ತಾನೆ, ಕೊನೆಗೆ ಅದರ ನಾಶವನ್ನು ಮಾಡ್ತಾನೆ. ಅದಕ್ಕಾಗಿ ಅವನ ಭೋಗಕ್ಕಾಗೇ ಇರೋದಿದೆಲ್ಲ ಈ ಜಗತ್ತು. ಹಸಿದು ಭೋಗ ಮಾಡ್ತಾನೆ ಅಂತಲ್ಲ, ಭೋಗ ಮಾಡುವುದು ಕೂಡ ಅವನೊಂದು ಲೀಲೆ. ಅದಕ್ಕಾಗಿ ಅವನಿಗೆ ದೇವದೇವೇಶ ಅಂತ ಹೀಗೆ ಕರೀತಾರೆ. ಯೋಗೇಶ, ಪುಣ್ಯ ಶ್ರವಣ ಕೀರ್ತನ, ಅದರ ಅರ್ಥ ಗೊತ್ತಿದೆ. ಅವನ ಕುರಿತಾಗಿ ಶ್ರವಣ ಮಾಡುವುದು, ಕೀರ್ತನ ಮಾಡುವುದು, ಅವನನ್ನ ನಾನಾ ರೀತಿಯಾದ ಶಬ್ದಗಳಿಂದ, ಸಂಗೀತಾದಿಗಳಿಂದ ಸ್ತುತಿಸುವುದು ಕೂಡ ಪುಣ್ಯಕ್ಕೆ ಕಾರಣ ಆಗಿದೆ. ನನಗೆ ನಿನ್ನ ಪಾದದ್ವಂದ್ವವನ್ನು ಒಂದು ಕ್ಷಣ ಬಿಟ್ಟಿರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದರಿಂದ ನನ್ನನ್ನು ಕೂಡ ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗು. ನೀನೇನು ಲೀಲೆಗಳನ್ನು ತೋರಿಸಿದ್ದಿ, ಅನೇಕ ಲೀಲೆಗಳನ್ನು ಈ ಜಗತ್ತನ್ನು ತೋರಿಸಿದ್ದೀಯಲ್ಲ, ಈ ಲೀಲೆ ಎಲ್ಲ ಕೇಳುವವರ ಕಿವಿಗೆ, ಯಾರಿದನ್ನ ಕೇಳ್ತಾ ಇದ್ದಾರೆ, ಯಾರು ನಿನ್ನ ಲೀಲೆಗಳನ್ನು ಕೇಳ್ತಾರೆ, ಅವರ ಕಿವಿಗೆ ಅಮೃತ ಇದ್ದಂತೆ. ಅದನ್ನು ಕೇಳಿದವರು ಶುದ್ಧವಾದ ಮನಸ್ಸಿನಿಂದ, ಶ್ರದ್ಧೆಯಿಂದ ಕೇಳಿದವರು ತ್ಯಜತಿ ಅನ್ಯಸ್ಪೃಹಾಂ ಜನಃ. ಇದರ ಲಾಭ ಏನು? ಪರಮಾತ್ಮನ ಕುರಿತಾಗಿ ಶ್ರವಣ ಮಾಡಿದ್ರಲ್ಲ, ಮುಖ್ಯ ಲಾಭ ಏನು ಅಂತಂದ್ರೆ ಅನ್ಯಸ್ಪೃಹ. ಜಗತ್ತಿನ ಉಳಿದ ಲೌಕಿಕ ವಾರ್ತೆಗಳೇನಿವೆ, ಆ ವಾರ್ತೆಗಳನ್ನು ಕೇಳಬೇಕು, ಅದರಲ್ಲಿ ತೊಡಗಬೇಕು ಅನ್ನುವಂಥ ಒಂದು ಹಂಬಲ, ಒಂದು ತುಳಿತವೇ ಹೋಗಿಬಿಡ್ತದೆ. ಅದು ನಿನ್ನ ಕುರಿತಾಗಿ ಶ್ರವಣ ಮಾಡುವುದರ ಲಾಭ. ನಾವು
ನಿನ್ನ ಭಕ್ತರು. ವಯಂ ಅಂತ ಅವನು ಹೇಳ್ಕೊತಾನೆ, ಯಾದವರು ನಾವೆಲ್ಲ ನಿನ್ನ ಭಕ್ತರು. ಹೇಗೆ? ಯಾವತ್ತೂ ನಿನ್ನ ಜೊತೆಗಿದ್ದೆವು. ನೀನು ಮಲಗಿದರೆ, ನೀನು ಓಡಾಡಿದರೆ, ಕೂತರೆ, ನಿಂತರೆ, ಸ್ನಾನ ಮಾಡುವಾಗ, ಕ್ರೀಡಾ ಅಂದರೆ ವಿಹಾರ, ಅಶನ, ಭೋಜನ ಇತ್ಯಾದಿ ಎಲ್ಲಾ ಸಂದರ್ಭದಲ್ಲೂ ಕೂಡ ನಿನ್ನ ಜೊತೆಗೆ ನಾವಿದ್ದೆವು. ಈಗ ನಿನ್ನನ್ನು ಬಿಟ್ಟು ನಾನು ಹೇಗಿರೋದು? ವಯಂ ಭಕ್ತಾಹ ತ್ಯಜೇಮಹಿ, ನಾವು ನಿನ್ನನ್ನು ಬಿಟ್ಟು ಇರೋದು ಹೇಗೆ ಅಂತ ಅವನು ಉದ್ಧವ ಕೇಳ್ಕೊತಾ ಇದ್ದಾನೆ. ತ್ವಯೋಪಭುಕ್ತ ಸೃಗ್ಗಂಧ ಅಂತ ಮುಂದಿನ ಶ್ಲೋಕ ಹೇಳ್ತಾನೆ. ನೀನು ಈ ಜಗತ್ತಿನಲ್ಲಿ ಇರುವ ತನಕ ಏನು ಬಟ್ಟೆಗಳನ್ನು ಧರಿಸಿದ್ದೆ, ಏನು ಮಾಲೆಗಳನ್ನು ಧರಿಸಿದ್ದೆ, ಗಂಧ, ಅಲಂಕಾರ, ಅವನ್ನೇ ನಾವು ಕೂಡ ಸ್ವೀಕರಿಸಿದೆವು. ಸ್ವೀಕಾರ ಮಾಡಿ ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ನಾವು ಅದರಿಂದ ಅಲಂಕರಿಸಿಕೊಂಡೆವು. ಉಚ್ಚಿಷ್ಟ ಭೋಜನೋ ದಾಸಾಹ, ನಿನ್ನ ಭೋಜನವನ್ನೇ ನಾವು ಕೂಡ ಉಚ್ಚಿಷ್ಟ ಭೋಜನ ಅಂತ ತಿಂದೆವು. ಇಷ್ಟೆಲ್ಲ ಮಾಡಿದ್ರಿಂದ ನಾವು ನಿನ್ನ ದಾಸರಾದೆವು. ತವ ಮಾಯಾಂ ಜಯೇಮಹಿ, ಇಷ್ಟೆಲ್ಲ ಮಾಡಿದ್ರಿಂದ ನಿನಗೆ ನಾವು ಶರಣಾಗತರಾಗಿದ್ದರಿಂದ ನಿನ್ನ ಮಾಯೆಯನ್ನು ನಾವು ಗೆಲ್ಲಬಲ್ಲೆವು. ಇಲ್ಲಿ ತ್ವಯಾ ಉಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಅಂತ ಹೀಗೆಲ್ಲ ಇದೆಯಲ್ಲ, ಅಲ್ಲಿ ಚರ್ಚಿತಾಹ ಅಂತಂದ್ರೆ ಅಲಂಕೃತರಾದವರು. ನಮಗೆ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವುದು ಏನೂ ಸಿಗಬಹುದಿತ್ತು, ಆದರೆ ನೀನು ಕೊಟ್ಟದ್ದು ನಿನ್ನ ಉಚ್ಚಿಷ್ಟ ಏನಿದೆ ಅದೇ ನಮಗೆ ಬಹಳ ಮಹತ್ವವಾದದ್ದು. ಅದಕ್ಕಾಗಿ ನಾವು ಅದರ ಮೂಲಕ ನಮ್ಮನ್ನ ಚರ್ಚಿತ ಮಾಡಿಕೊಂಡಿದ್ದೀವಿ, ನಮ್ಮನ್ನು ಅಲಂಕರಿಸಿಕೊಂಡಿದ್ದೀವಿ ಅಂತ ಅದರ ಅಭಿಪ್ರಾಯ. ಈಗ ಆ ಪರಮಾತ್ಮ ತಾನು ತನ್ನ ಶರೀರದ ಮೇಲೆ ಉಪಯೋಗ ಮಾಡಿಕೊಂಡು ಅದನ್ನು ಬಿಟ್ಟದ್ದನ್ನ ಇವರು ಉಪಯೋಗ ಮಾಡಿದ್ರು ಅಂತ ಅರ್ಥ ಆಗಬಹುದು. ಅದೇನು ತಪ್ಪೇನಲ್ಲ. ಪರಮಾತ್ಮನ ಶೇಷ, ಯತಿಗಳ ಶೇಷ, ಬೃಂದಾವನದ ಯತಿಗಳ ಶೇಷ ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ತಿರ್ತಾರಲ್ಲ, ಆ ವಸ್ತ್ರ ಶೇಷ ವಸ್ತ್ರ ಅಂತ ಹೇಳಿ, ಹಾಗೂ ಆಗಬಹುದು, ಅಲ್ಲ ಅಂತಲ್ಲ. ಏನು ಆ ದ್ವಾರಕಾನಗರದಲ್ಲಿ ಸಂಪತ್ತಿತ್ತು, ಆ ಸಂಪತ್ತಿನಲ್ಲಿ ಪರಮಾತ್ಮ ಉಪಯೋಗಿಸಿದ ಮೇಲೆ ಉಳಿದ ಸಂಪತ್ತುಗಳನ್ನು ಇವರು ಉಪಯೋಗ ಮಾಡ್ತಾ ಇದ್ರು. ಅದು ಒಂದು ಅರ್ಥ. ಆ ಅರ್ಥನೇ ತಪ್ಪೇನಲ್ಲ. ಉಚ್ಚಿಷ್ಟ ಭೋಜನ ಅಂದ್ರೂ ಕೂಡ ಪರಮಾತ್ಮ ಭೋಜನ ಮಾಡಿದ ಮೇಲೆ ಅವನ ತಟ್ಟೆಯೋ ಅವನ ಎಲೆಯೋ ಅಲ್ಲಿದ್ದನ್ನೇ ಅವ್ರು ತಿಂತಿದ್ರು ಅಂತ ಏನಲ್ಲ. ತಿಂದ್ರೂ ತಪ್ಪಲ್ಲ. ಪರಮಾತ್ಮನ ಉಚ್ಚಿಷ್ಟವನ್ನು ತಿಂದ್ರೂ ಏನು ತಪ್ಪಲ್ಲ. ನಾವು ಪರಮಾತ್ಮನಿಗೆ ಭೋಜನ ಮಾಡಿ ಆಮೇಲೇನೆ ನಾವು ಭೋಜನ ಮಾಡ್ತಿರ್ತೀವಿ. ಆದ್ರೆ ಅಲ್ಲೆಲ್ಲ ಅರ್ಥ, ನೀನು ನಮ್ಮ ಒಡೆಯ ಆದ್ರಿಂದ ನೀನು ಮೊದಲು ಮಾಡು, ಯಾವುದನ್ನಾದ್ರೂ ಮೊದಲು ನೀನು ಸ್ವೀಕರಿಸು, ಆಮೇಲೆ ನಮಗ್ ಕೊಡು ಅಂತ ಹೀಗೆ ನಾವದನ್ನೆಲ್ಲ ಮಾಡ್ತಾ ಇದ್ದೀವಿ. ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ, ಇದನ್ನೆಲ್ಲ ಇಂಥ ಶ್ಲೋಕಗಳನ್ನ ಪರಮಾತ್ಮನ ಪೂಜಾ ಮುಕ್ತಾಯ ಆಗ್ತಾ ಬಂದಾಗ ಹೇಳಬಹುದಾದ್ದು, ಅಥವಾ ಭೋಜನ ಮಾಡುವ ಸಂದರ್ಭದಲ್ಲಿ ಮೈ ಮೇಲೆ ಅಂಗಾರ ಅಕ್ಷತೆ ಇತ್ಯಾದಿಗಳನ್ನ ಹಂಚಿಕೊಳ್ಳುವಾಗ ಹೇಳಬಹುದಾದಂಥ ಶ್ಲೋಕಗಳಿವೆಲ್ಲ. ಉದ್ಧವ ಹೇಳಿದ ಶ್ಲೋಕ ನಮಗೆ ಈ ಅನುಸಂಧಾನ ಇರ್ತದೆ, ಇರೋದಿಲ್ಲ ಅಂತಲ್ಲ. ಆದರೆ ಆ ದೊಡ್ಡವರು ಯಾವ ಮಾತುಗಳನ್ನು ಆಡಿರ್ತಾರೆ ಆ ಮಾತುಗಳ ಮೂಲಕ ನಾವು ನಮ್ಮ ಅನುಸಂಧಾನಕ್ಕೆ ಒಂದು ಮಾತಿನ ರೂಪ ಕೊಟ್ಟರೆ ಪರಮಾತ್ಮ ಪ್ರಸನ್ನ ಆಗ್ತಾನೆ. ಮತ್ತೆ ಅಲ್ಲಿರೋದೇನು ಅಂದ್ರೆ ತವ ಮಾಯಾಂ ಜಯೇಮಹಿ, ನಿನ್ನ ಮಾಯೆಯನ್ನು ಗೆಲ್ಲಬೇಕಾಗಿದೆ ನಾವು. ನಮಗೆ ನಾವು ಮಾಡುವ ಅನೇಕ ಧಾರ್ಮಿಕ ಕಾರ್ಯಗಳೇನಿವೆ, ಸಂಧ್ಯಾವಂದನೆಯಿಂದ ಪ್ರಾರಂಭಿಸಿ ಅನೇಕ ಧಾರ್ಮಿಕ ಕಾರ್ಯಗಳೆಲ್ಲ ನಾವೇನು ಮಾಡ್ತೀವಿ, ಇವನ್ನೆಲ್ಲ ಮಾಡಿಯೂ ಕೂಡ ನಮಗೊಂದು ದುರಹಂಕಾರ ಬರೋ ಸಾಧ್ಯತೆ ಇದೆ. ಮಹಾ ದುರಹಂಕಾರಿಗಳಾಗಿ ನಮಗೆ ನೆತ್ತಿಗೆ ಪಿತ್ತ ಏರಿ ನಾವು ವಿಜೃಂಭಿಸ್ತಾ ಇರ್ತೀವಿ. ಅಂಥವ್ರಿಗೆ ನಮಗೆ ದುರಹಂಕಾರ ಇಳಿಲಿಕ್ಕೆ ಮಾಮೇವಯೇ ಪ್ರಪಂಚಂತೆ ಮಾಯಾಮೇಧಾಂ ತರಂತಿತೆ ಅಂತ ಕೃಷ್ಣ ಭಗವದ್ಗೀತಾದಲ್ಲಿ ಹೇಳಿದಂತೆ, ನನಗೆ ಶರಣಾಗತರಾಗಿರಿ, ಹಾಗಾದ್ರೆ ನನ್ನ ಮಾಯೆಯನ್ನು ನೀವು ದಾಟಬಲ್ಲರಿ ಅಂತ. ಆದ್ರಿಂದ ಈ ತರ ನಾವು ಆ ಭಗವಂತನಿಗೆ ದಾಸ್ಯವನ್ನು ಅನುಸಂಧಾನ ಮಾಡ್ಕೊಳ್ಳೋದೇನಿದೆಯಲ್ಲ, ಆ ಮಾಯೆಯನ್ನ ನೀಗಿಕೊಳ್ಳಿಕ್ಕಾಗಿ. ಮತ್ತೆ ಭಗವಂತನ ಎದುರಿಗೆ ಈ ತರದ ಒಂದು ದಾಸ್ಯವನ್ನ ನಾವು ತಿಳ್ಕೊಳ್ಳೋದೇನಿದೆ, ಮನುಷ್ಯ ಯಾರಿಗೆ ದಾಸನಾಗಬೇಕು, ಯಾರ ವಶೀಭೂತನಾಗಬೇಕು ಅಂತ ಒಂದು ಪ್ರಶ್ನೆ ಯಾವತ್ತು ಕಾಡ್ತಿರ್ತದೆ. ಅರ್ಥ, ಅದರ ಉತ್ತರ ಬಹಳ ಸರಳವಾದದ್ದೇ, ಅದೇನು ಬಹಳ ದೊಡ್ಡ ಸಂಕೀರ್ಣವಾದ ಉತ್ತರ ಏನಲ್ಲ. ದುಷ್ಟರಿಗೆ ವಶೀಭೂತರಾಗಬಾರ್ದು, ದುಷ್ಟರ ಆಶ್ರಿತರಾಗಬಾರ್ದು, ಸಜ್ಜನರಿಗೆ ನಾವು ಆಶ್ರಿತರಾಗಬೇಕು, ಅವರ ವಶೀಭೂತರಾಗಬೇಕು ಅಂತ ಸರಳವಾದ ಉತ್ತರ. ನಾವು ಆ ಪರಮಾತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಬೇಕು. ನಮಗಿರುವಂತಹ ಅಹಂಕಾರವನ್ನು ಬದಿಗಿಟ್ಟು
ಪರಮಾತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಬೇಕು. ಹಾಗಾಗೋದ್ರ ಮೂಲಕ ನಮಗಿರುವಂತಹ ಅಹಂಕಾರವನ್ನು ಬಿಡುವ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ವಿದ್ಯಾಮದ, ಕುಲಮದ, ರೂಪಮದ, ಯೌವನಮದ ಇತ್ಯಾದಿಗಳಿದ್ದಾಗ ನಾವು ಇನ್ನೊಬ್ಬರಿಗೆ ತಲೆ ಬಾಗ್ತಿರೋದಿಲ್ಲ. ಆದರೆ ಅಂಥ ಮದಗಳನ್ನೆಲ್ಲ ಬದಿಗಿಟ್ಟು ಪರಮಾತ್ಮನಿಗೆ ಶರಣಾಗತರಾಗುವ ಮೂಲಕ ನಾನು ನಿನ್ನವನು ಅಂತ ಅವನಿಗೆ ಆ ಶರಣಾಗತಿಯನ್ನು ತೋರಿಸ್ಕೊಳ್ಳೋ ಮೂಲಕ ಅವನಿಗೆ ವಶೀಭೂತರಾಗಬೇಕು. ವಶೀಭೂತರಾಗುವ ಮೂಲಕ ನಾವು ಯಾರ್ದಾದ್ರೂ ಆಶ್ರಿತರಾಗಿ ಬದುಕುವ ಮೂಲಕ ನಮಗೆ ಸಿಗೋ ಲಾಭ ಏನು ಅಂತ ಅನ್ನೋದ್ರ ಬಗ್ಗೆ ಕೂಡ ನಮಗೊಂದು ಸ್ಪಷ್ಟತೆ ಇರಬೇಕು. ಇಲ್ಲದೆ ಹೋದ್ರೆ ನಮ್ಮನ್ನು ವಶೀಭೂತರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಅನೇಕ ಜನ ಕಾಯ್ತಿರ್ತಾರೆ. ಅದರಲ್ಲಿ ಕೆಲವರು ದುಷ್ಟರಿರ್ತಾರೆ. ಅಂಥವರು ತಾವೂ ದುಷ್ಟ ಕಾರ್ಯಗಳನ್ನು ಮಾಡಿ ನಮ್ಮ ಕೈಯಿಂದಲೂ ದುಷ್ಟ ಕಾರ್ಯಗಳನ್ನು ಮಾಡಿಸಿ ಮುಂದೆ ತಾನೂ ಹಾಳಾಗೋದಿಲ್ಲದೆ ಊರನ್ನೆಲ್ಲ ಹಾಳು ಮಾಡಿತು ಅಂತ ಹೇಳಿದಂತೆ ಭ್ರಷ್ಟರನ್ನಾಗಿ ಮಾಡೋರಿರ್ತಾರೆ. ನಾವು ಯಾರಿಗೆ ವಶೀಭೂತರಾಗಿ ಬದುಕಬೇಕು? ಪರಮಾತ್ಮನಿಗೆ ವಶೀಭೂತರಾಗಿ ಬದುಕಬೇಕು. ವಶೀಭೂತರಾಗುವುದರಿಂದ ಅವನಿಗೆ ಯಾರೋ ಒಬ್ಬ ವ್ಯಕ್ತಿಗೆ ಆಶ್ರಿತರಾಗುವುದರಿಂದ ಕೊನೆಯ ಪರಿಣಾಮ ಏನು ಅಂತ ಅನ್ನೋದು ಮುಖ್ಯ. ಯಾವತ್ತೂ ಕೂಡ ಈಗಿನ ಪರಿಣಾಮ ಏನು ಅಂತ ಅನ್ನೋದಕ್ಕಿಂತ ಕೊನೆಯ ಪರಿಣಾಮ ಏನು ಅಂತ ಅನ್ನೋದು ಮುಖ್ಯ. ನಮಗೆ ಪರಮಾತ್ಮನಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಂಡ್ರೆ ನಮ್ಮ ಸ್ವರೂಪ ಸುಖದ ವ್ಯಕ್ತಿ ಆಗೋದು. ನಮಗೆ ಬೇಕಾಗಿರೋದು ಅದು. ಸ್ವರೂಪ ಸುಖದ ವ್ಯಕ್ತಿ ಆಗಬೇಕು, ಸ್ವರೂಪ ಸುಖದ ಅಭಿವ್ಯಕ್ತಿ ಆಗಬೇಕು. ಅದಕ್ಕಾಗಿ ಪರಮಾತ್ಮನಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಳ್ಳೋದು. ಇನ್ಯಾವುದೋ ದುಷ್ಟಶಕ್ತಿಗೆ ನಾವು ವಶೀಭೂತರಾದರೆ ನಾವು ಆ ಸ್ವರೂಪ ಸುಖದ ಅಭಿವ್ಯಕ್ತಿ ಮಾಡಿಕೊಳ್ಳದೆ ನಾವು ಕೂಡ ಭ್ರಷ್ಟರಾಗಿಬಿಡ್ತೇವೆ. ಅದಕ್ಕಾಗಿ ಇದನ್ನೆಲ್ಲ ಹೇಳಿದ್ದಷ್ಟೇ. ಹೀಗೆ ಅಹಂಕಾರವನ್ನು ಬದಿಗಿಡುವ ಒಂದು ನಿಟ್ಟಿನಲ್ಲಿ ಇಂಥ ಎಲ್ಲ ಅನುಸಂಧಾನಗಳು ನಮ್ಮಲ್ಲಿ ಯಾವತ್ತೂ ಕೂಡ ಇರಬೇಕು. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ ವಿಷ್ಣೋರ್ ಮೋಕ್ಷ ಫಲಪ್ರದ. ರಕ್ಷತೀತ್ಯೇವ, ಅವನು ಕಾಪಾಡಿಯೇ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸ. ತದೀಯೋಹಮಿತಿ ಸ್ಮೃತಿ, ನಾನು ಅವನಿಗೆ ಸಂಬಂಧಪಟ್ಟವನಾಗಿದ್ದೇನೆ, ಅವನು ನನ್ನನ್ನು ಕಾಪಾಡಿಯೇ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸ. ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಅದರಿಂದಲೇ ಮುಕ್ತಿ. ಸಚ್ಛಕ್ತಿಗಳಿಗೆ ವಶೀಭೂತನಾಗಿ ಮನುಷ್ಯ ಬದುಕಬೇಕು ಅಂತ ಬಂತು. ಆಯ್ತು. ಆದರೆ ನಾವು ಅನೇಕ ಬಾರಿ ದುಷ್ಟಶಕ್ತಿಗಳಿಗೂ ಕೂಡ ವಶೀಭೂತರಾಗಿರ್ತೀವಲ್ಲ. ಪರಮಾತ್ಮನಿಗೆ ವಶೀಭೂತರಾಗುವಾಗ ಇದು ನಾವು ಪರಮಾತ್ಮನಿಗೆ ಸಚ್ಛಕ್ತಿಗಳಿಗೆ ಒಡೆಯನಾದಂಥ ನಮ್ಮ ಸತ್ವನಾಂಪತೆಯೇ ಅಂತ ರುದ್ರಾಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಸತ್ವರು ಅಂದ್ರೆ ಸಾತ್ವಿಕ ಶಕ್ತಿಗಳು ಅಂತ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಸಾತ್ವಿಕ ಶಕ್ತಿಗಳ ಗಣಗಳಿಗೆ ಅಧಿಪತಿಯಾದವನು, ಗಣಾಧಿಪತಿ ಅಂತ ಒಂದು ವರ್ಣನೆ ಇದೆ. ನಿಶುಸೀದ ಗಣಪತಿ ಅಂತ ಅವನನ್ನು ವರ್ಣನೆ ಮಾಡೋದು, ನಾವು ಪೂಜಾದ ಆರಂಭದಲ್ಲಿ ಅವನನ್ನು ಆಹ್ವಾನಿಸೋದು ಕೂಡ ಅದಕ್ಕಾಗಿಯೇ. ಯಾವುದು ದುಷ್ಟಶಕ್ತಿ, ಯಾವುದು ಸತ್ಶಕ್ತಿ ಅಂತ ಗೊತ್ತಾಗೋದಿಲ್ಲ. ವಸ್ತುತಃ ಯಾವುದು ದುಷ್ಟಶಕ್ತಿ, ಯಾವ ಮಾರ್ಗದಲ್ಲಿ ನಾವು ಹೋಗಬಾರದು, ಯಾವ ಸೆಳೆತಕ್ಕೆ ನಾವು ಬಲಿ ಆಗಬಾರದು, ಯಾರ ಸೆಳೆತಕ್ಕೆ ಬಲಿ ಆಗಬೇಕು ಅಂತ ಅನ್ನೋದನ್ನು ಕೂಡ ಅವನೇ ತೋರಿಸ್ಬೇಕು. ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಅದಕ್ಕೇನ್ ಮಾಡಬೇಕು? ಶಂಖಭ್ರಂ ನಂದಕೀಚಕ್ರಿ ಶಾಂಗಧನ್ವ ಗದಾಧರ ರಥಾಂಗಪಾಣಿ ರಕ್ಷೋಭ್ಯ ಸರ್ವಪ್ರಹರಣ ಆಯುಧ. ಎಲ್ಲಾ ಥರದ ಆಯುಧಗಳನ್ನು ಅವನು ಹಿಡ್ಕೊಂಡು ನಮ್ಮ ರಕ್ಷಣೆಗಾಗಿ ಕಾದಿದ್ದಾನೆ. ಅಕ್ಷೋಭ್ಯ ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ಪರಮಾತ್ಮನನ್ನ ಈ ಭಯಕೃತ್ ಭಯನಾಶನ ಅಂತ ಒಂದು ಮಂತ್ರ ಇದೆಯಲ್ಲ, ಹಿರಿಯರನ್ನು ಹೇಳ್ತಿರ್ತಾರೆ. ನಿಮ್ಗೇನಾದ್ರೂ ಭಯ ಆದರೆ ಭಯನಾಶನ ಅಂತ ಉಪಾಸನೆ ಮಾಡ್ತಾ ಬನ್ರಿ. ಪರಮಾತ್ಮನಿಗೆ ಹೂ ತುಳಸಿಗಳನ್ನು ಅರ್ಚನೆ ಮಾಡುವಾಗ, ಹೂ ತುಳಸಿಗಳ ಮೂಲಕ ಅವನಿಗೆ ಅರ್ಚನೆ ಮಾಡುವಾಗ, ಮತ್ತು ಅವನಿಗೆ ಮಂಗಳಾರತಿ ಮಾಡುವಾಗ ಭಯಕೃತ್ ಭಯನಾಶನ ಇದನ್ನು ಹೇಳ್ತಾ ಬನ್ರಿ. ವಂಶವರ್ಧನ ಅಂತ ಹೇಳಿ ವಂಶ ಅಭಿವೃದ್ಧ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ಪ್ರಾಗ್ವಂಶೋ ವಂಶವರ್ಧನ ಅಂತ ಉಪಾಸನೆ ಮಾಡ್ತಾ ಬನ್ರಿ ಅಂತ ಹೀಗೆ ಹೇಳ್ತಿರ್ತಾರೆ. ಭಯಕೃತ್ ಭಯನಾಶನ ಅಂತ ಒಬ್ಬ ಜ್ಞಾನಿಗಳ ಮುಖದಲ್ಲಿ ಕೇಳಿದ್ದೇನೆ. ಪ್ರಾಗ್ವಂಶೋ ವಂಶವರ್ಧನ ಇತ್ಯಾದಿಗಳನ್ನ ಅಳವಡಿಸ್ಕೋಬಹುದು, ನನಗೆ ತಿಳಿದುತ್ತೆ. ಆ ಥರ ರಥಾಂಗಪಾಣಿ ರಕ್ಷೋಭ್ಯ, ಯಾವುದೇ ಥರದ ಕ್ಷೋಭೆಗೆ ಒಳಗಾಗದೇ ಇದ್ದವನು, ಯಾವುದೇ ಇನ್ನೊಂದು ಶಕ್ತಿಯ ಆಕ್ರಮಣಕ್ಕೆ ಬಲಿಯಾಗದೇ ಇದ್ದವನು, ಯಾವುದೇ ಥರದ ದೈಹಿಕ ಏರುಪೇರು, ಮಾನಸಿಕ ಏರುಪೇರು ಇದ್ಯಾವುದೂ ಅವನಿಗಿಲ್ಲ ಪರಮಾತ್ಮನಿಗೆ. ಆ ಥರ ನಮಗೂ ಕೂಡ ಅವನನ್ನು ಆ ಥರ ಉಪಾಸನೆ ಮಾಡಿದ ಸತ್ಪರಿಣಾಮವಾಗಿ ನಮಗೂ ಕೂಡ ಯಾವುದೇ ಥರದ ಇಂಬ್ಯಾಲೆನ್ಸ್ ಆಗದೇ ಇರಲಿ, ಅದಕ್ಕಾಗಿ ಅವನನ್ನು ಆ ಶಬ್ದಗಳಿಂದ ಉಪಾಸಿಸಬೇಕು. ಅಂಥದೇ ಗುಣವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಭಗವಂತನ ಮಾಯೆಯನ್ನು ದಾಟಲಿಕ್ಕಾಗಿ ನಮ್ಮ ಮೇಲೊಂದು ಮಾಯೆಯ ಒಂದು ಕವಚವನ್ನ ಹಾಕಿದ್ದಾನೆ. ಅದನ್ನು ದಾಟಲಿಕ್ಕೆ ಇರುವಂತಹದ್ದು ಇದೇ ಕಾರಣ. ವಾತಾಶನಾಹ ಮಹರ್ಷಯ ಶಮಣಾಹ ಊರ್ಧ್ವಪಂಥಿನಃ ಬ್ರಹ್ಮಾಖ್ಯಂ ಧಾಮತೆ ಯಾಂತಿ ಶಾಂತಾಹ ಸನ್ಯಾಸಿನಃ ಅಮಲಾಹ. ಈ ಅನೇಕ ಜನ ಸನ್ಯಾಸಿಗಳಿದ್ದಾರೆ.
ಅವರೆಲ್ಲ ಎಂತೆಂಥವರಿದ್ದಾರೆ? ವಾತಾಶನಾಹ, ಗಾಳಿಯನ್ನೇ ಕುಡಿದು ಬದುಕುವಂಥವ್ರು. ಮಹರ್ಷಯ, ಶ್ರಮಣಾಹ ಅಂದ್ರೆ ಭಿಕ್ಷವಃ ಅಂತ ವಿಜಯ ಧ್ವಜರ ವ್ಯಾಖ್ಯಾನ. ಅದಕ್ಕೆ ಯಾಕೆ ಆ ಥರ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಕಾಣಿಸ್ತಂದ್ರೆ ನನಗೆ. ಶ್ರಮಣರು ಅಂತಂದ್ರೆ ನಗ್ನ ಸನ್ಯಾಸಿಗಳು ಅಂತ ಕೆಲವು ಕಡೆ ಇದೆ, ಕೆಲವು ಕಡೆ ಅರ್ಥ. ಆ ಥರದ ಅವಧೂತರು ಎಲ್ಲರೂ ಕೂಡ ಹಾಗೆ ಇರಬೇಕು ಅಂತಿಲ್ಲ. ಕೆಲವರು ಅವಧೂತರು ಆ ಥರ ಇದ್ದಿರಬಹುದು, ಇಲ್ಲ ಅಂತಲ್ಲ. ಶ್ರಮಣರು ಅಂದ್ರೆ ಸಾಮಾನ್ಯವಾಗಿ ಭಿಕ್ಷುಗಳು, ಭಿಕ್ಷಾಟನೆ ಮಾಡ್ತಾ ಬದುಕುವಂಥವ್ರು. ಸನ್ಯಾಸಿಗಳು ಆಗಿರಬಹುದು, ಕೆಲವು ಬಾರಿ ಬ್ರಹ್ಮಚಾರಿಗಳು ಮೊದಲಾದವರು ಯಾರ್ಯಾರೋ ನಾನಾ ಕಾರಣಗಳಿಂದಾಗಿ ಮನೆಯನ್ನು ತೊರೆದವರು ಭಿಕ್ಷೆ ಬೇಡಿ ಯಾರು ಬದುಕ್ತಾ ಇರ್ತಾರೆ ಅವರೆಲ್ಲ ಶ್ರಮಣರೇ, ಭಿಕ್ಷುಗಳೇ. ಊರ್ಧ್ವಮಂಥಿನಃ ಅಂತ ಮತ್ತೊಂದು ಶಬ್ದ. ಊರ್ಧ್ವಮಂಥಿನಃ ಅಂದ್ರೆ ಊರ್ಧ್ವರೇತಸ್ಕರಾದವರು, ಯಾವತ್ತೂ ಕೂಡ ಯಾವುದೇ ಕಾಮನೆಗೆ ಬಲಿಯಾಗದೆ ಬದುಕುವಂಥವರು. ಶ್ರಮಣಾಹ ಭಿಕ್ಷಾವೃತ್ತಯ ಊರ್ಧ್ವಂ ಮಂಥಾಹ ರೇತಃ ಯೇಷಾಂತೆ ತಥಾ. ಯಾರ ರೇತಸ್ಸು ಅದು ಊರ್ಧ್ವಮುಖವಾಗಿದೆಯೋ ಅಂಥವರಿಗೆ ಈ ಊರ್ಧ್ವಮಂತಿಗಳು, ಊರ್ಧ್ವ ರೇತಸ್ಕರು ಅಂತ ಕರೀತಾರೆ. ಮತ್ತೆ ಇಲ್ಲಿ ವಾತಾಶನ ಅಂತ ಶಬ್ದ ಇದೆಯಲ್ಲ, ನಾನು ಗಾಳಿಯನ್ನು ಕುಡಿದು ಬದುಕುವವರು ಅಂತ ಅರ್ಥ ಹೇಳಿದೆ. ಗಾಳಿಯನ್ನು ಕುಡಿದು ಬದುಕುವವರು ಅಂತ ಅರ್ಥ ಅಲ್ಲದೇನೆ ಇಲ್ಲಿ ವ್ಯಾಖ್ಯಾನಗಳೆಲ್ಲ ವಾತಾಶನಾಹ ಅಂದ್ರೆ ದಿಗಂಬರಾಹ, ವಾತಾಶನರು ಅಂದ್ರೆ ದಿಗಂಬರರು ಅಂತ ಅರ್ಥ ಬರೆದಿದ್ದಾರೆ. ಗಾಳಿಯನ್ನೇ ಕುಡಿದು ಬದುಕುವವರು ಅನ್ನೋ ಅರ್ಥ ತಪ್ಪೇನಲ್ಲ, ಯಾವುದೇ ಆಹಾರದ ಅಗತ್ಯ ಇಲ್ಲದೆ ಇದ್ದವರು ಅಂತ. ಆದ್ರೆ ಇಲ್ಲಿ ಬರೆದಿರೋ ಅರ್ಥ ಆಗಿದೆ, ದಿಗಂಬರಾಹ ಅಂತ ಹೇಳಿ. ಶ್ರಮಣಾಹ ಅಂದ್ರೆ ಭಿಕ್ಷಾವೃತ್ತಯ, ಊರ್ಧ್ವಮಂತಿನ ಅಂತ ಮುಂದಿನ ಶಬ್ದ. ಇಂಥವರೆಲ್ಲ ಏನಿದ್ದಾರೆ ಅವರೆಲ್ಲ ಪರಬ್ರಹ್ಮನ ಆ ಸ್ಥಾನವನ್ನು ಪಡ್ಕೊಳ್ತಾರೆ. ಸನ್ಯಾಸಿನಃ ಅಮಲಾಹ, ಅವರು ಎಲ್ಲ ಥರದ ದೋಷಗಳನ್ನು ಕೂಡ ಪರಿತ್ಯಜಿಸಿರ್ತಾರೆ ಅಂತ ವಿಶಿಷ್ಟವಾದಂತಹ ಶಕ್ತಿ ಕೂಡ ಅವರಲ್ಲಿರ್ತದೆ. ಸನ್ಯಾಸಿನಃ ಅಮಲಾಹ. ವಯಂತ್ವಿಹ ಮಹಾಯೋಗಿನ್ ಭ್ರಮಂತಹ ಕರ್ಮಂ ವರ್ತ್ಮಸೋ ತ್ವದ್ವಾರ್ತಯ ತರಿಷ್ಯಾಮಃ ತಾವಕೈಹಿ ದುಸ್ತರಂ ತಮಃ. ಮಹಾಯೋಗಿಯೇ, ಇದು ಪರಮಾತ್ಮನಿಗೂ ಕೂಡ ಮಹಾಯೋಗಿ ಅಂತ ಒಂದು ಶಬ್ದ ಇದೆ. ಅದನ್ನ ಗೀತಾದಲ್ಲಿ ಕೂಡ ಅಂಥ ಶಬ್ದವನ್ನು ವರ್ಣನೆ ಮಾಡ್ತಾರೆ, ಹೇ ಮಹಾಯೋಗಿನ್ ಅಂತೇಳಿ. ಮಹಾಯೋಗಿಯಾದ ಪರಮಾತ್ಮನೇ ನಾವು ಉದ್ಧವನಂಥ ನಾವೆಲ್ಲರೂ ಕೂಡ ಭ್ರಮಂತಹ ಸಂಚಾರ ಮಾಡ್ತಾ ಇದ್ದೀವಿ. ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ, ಮತ್ತೊಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ, ಹೀಗೆ ಸಂಚಾರ ಮಾಡ್ತಾನೇ ಇದ್ದೀವಿ. ನಮಗೆ ಕರ್ಮ ವರ್ತಮಸ್ಸು, ಇವೆಲ್ಲ ಶರೀರಗಳು ಬಂದಿದ್ದು ಹೇಗೆ ಅಂದ್ರೆ ಕರ್ಮದ ಮೂಲಕ ಬಂದಿದ್ದು. ನಾವು ಮಾಡಿದ ಪ್ರಾರಬ್ಧ ಕರ್ಮಗಳ ಮೂಲಕ ನಮಗೆ ಇವೆಲ್ಲ ಬಂದಿದೆ. ತ್ವದ್ವಾರ್ತಯ, ನೀನೇನು ಈ ಜಗತ್ತಿನಲ್ಲಿ ಲೀಲೆಗಳನ್ನು ತೋರಿಸಿ ಹೋಗಿದ್ದೆ, ಆ ಲೀಲೆಗಳನ್ನು ನಾವು ಕೇಳ್ತಾ ಇಲ್ಲಿಯವರೆಗೆ ಬದುಕಿದ್ದೇವೆ. ಮತ್ತೆ ಅದನ್ನ ಶ್ರವಣ ಮಾಡ್ತಾ ಮತ್ತೊಬ್ಬರಿಗೆ ಅದನ್ನು ಶ್ರವಣ ಮಾಡಿಸ್ತಾ ಈ ಭಯಂಕರವಾದಂತಹ ಅಜ್ಞಾನವನ್ನ ನಾವು ದಾಟಬೇಕಾಗಿದೆ ಅಂತ ಆ ಉದ್ಧವ ಅಲ್ಲಿ ಹೇಳ್ಕೊಳ್ತಾನೆ. ಈ ಉದ್ಧವ ಹೀಗೆ ಹೇಳ್ಕೊಳ್ಳೋ ಮಾತೇನಿದೆ, ಭಗವಂತನ ಎದುರಿಗೆ ಅವನು ಹೇಳಿದ್ರಿಂದ ಅದು ಸರಿಯೇ, ಇಲ್ಲದೆ ಹೋದ್ರೆ ಅವನು ಮಹಾಜ್ಞಾನಿ. ಭಗವಂತನ ಎದುರಿಗೆ ತನ್ನ ಒಂದು ವಿನಮ್ರತೆಯನ್ನು ತೋರಿಸ್ಕೊಳ್ಬೇಕು, ಅದಕ್ಕಾಗಿ ಈ ತರ ಹೇಳ್ತಿದ್ದಾನೆ. ಅಷ್ಟನ್ನು ಹೊರತುಪಡಿಸಿದರೆ ಅವನು ಮಹಾಜ್ಞಾನಿ. ಆದ್ದರಿಂದ ಉಳಿದವರ ಎದುರಿಗೆ ಯಾರು ತಮಗೆ ಅತ್ಯಂತ ಆಪ್ತರಿರ್ತಾರೆ ಅವರಿಗೆ ಮಾತ್ರ ಈ ಜ್ಞಾನಿಗಳಾದವರು ತಾವು ಎಷ್ಟು ಜ್ಞಾನಿಗಳಾಗಿದ್ದೇವೆ ಅಂತ ತೋರಿಸ್ಕೋತಾರಂತೆ. ಹಾಗೆ ಭಾಗವತ ತಾತ್ಪರ್ಯದಲ್ಲಿ ಅಂಥದೊಂದು ಶ್ಲೋಕನೇ ಕೇಳಿ ಬರ್ತದೆ. ನಾರದ ಪುರಾಣದ ಮಾತೊಂದು ಹೀಗಿದೆ, ಆತ್ಮನು ಅವಮತಾಂಭೂಯು ಉತ್ತಮಾಹ ಅಪಿ. ವಸ್ತುತಃ ಉತ್ತಮರೇ ಆಗಿರ್ತಾರೆ, ಎಲ್ಲಾ ದೃಷ್ಟಿಯಿಂದ ಉತ್ತಮರೇ ಆಗಿರ್ತಾರೆ. ಸರ್ವಶಃ ಜ್ಞಾನ, ಭಕ್ತಿ, ವೈರಾಗ್ಯ, ಯೋಗ್ಯತೆ ಎಲ್ಲಾ ದೃಷ್ಟಿಯಿಂದ ದೊಡ್ಡವರೇ ಆಗಿರ್ತಾರೆ. ಆದರೂ ಕೂಡ ಅವರು ಭಗವಂತನ ಎದುರಿಗೆ ಆತರ ಹೇಳ್ಕೊತಾರೆ. ಕೆಲವು ಸರಿ ಭಗವಂತ ಎದುರಿಗಿಲ್ಲದೆ ಹೋದ್ರು ಕೂಡ ಬೇರೆ ಯಾರಾದ್ರೂ ಇದ್ರೂ ಕೂಡ ನಮಗೇನು ಗೊತ್ತಿಲ್ಲ, ನಾವು ಸಣ್ಣವರು ಅಂತ ಹೇಳ್ಕೊತಿರ್ತಾರೆ. ಇದೆಲ್ಲ ಯಾಕೆ ಅಂತಂದ್ರೆ ಲೋಕ ಶಿಕ್ಷಣಕ್ಕಾಗಿ ಅಂತ ಅದನ್ನ ವ್ಯಾಖ್ಯಾನಗಳಲ್ಲಿ ವರ್ಣಿಸ್ತಾರೆ. ಕದಾಚಿದೇವ ಸಗುಣಾನ್, ಹಾಗಾದ್ರೆ ಯಾರೆದುರಿಗೆ ತಮ್ಮನ್ನು ತಾವು ಬಿಟ್ಟುಕೊಡ್ತಾರೆ? ಸ್ನಿಗ್ಧೇಶು, ತಮ್ಮ ಬಗ್ಗೆ ಯಾರಿಗೆ ಗೌರವ ಇದೆ, ತಮ್ಮ ಬಗ್ಗೆ ಯಾರಿಗೆ ಪ್ರೀತಿ ವಿಶ್ವಾಸ ಇದೆ ಅಂಥವ್ರ ಎದುರಿಗೆ ತಾವೇನಿದ್ದೇವೆ, ತಮ್ಮ ಶಕ್ತಿ ಏನು ಅಂತ ಅವ್ರು ಹೇಳ್ಕೊತಾರೆ. ಅಥವಾ ಅದ್ರ ಹೊರತು ಉಳಿದವ್ರ ಎದುರಿಗೆ ತಾವು ಸಣ್ಣವರು ಅಂತಾನೆ ಅವರು
ಹೇಳ್ಕೊಳ್ತಾ ಇರ್ತಾರೆ. ಇದು ದೊಡ್ಡವರು ಹೇಗೆ ಬದುಕ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಇದು ಹೀಗೆ ನಾರದ ಪುರಾಣದಲ್ಲಿ ಬಂದಿರುವಂತಹ ಒಂದು ಮಾತು. ಸ್ಮರಂತಹ ಕೀರ್ತಯಂತಸ್ತೆ ಕೃತಾನಿ ಗದಿತಾನಿ ಚ. ನೀನು ಈ ಜಗತ್ತಿನಲ್ಲಿ ಇದ್ದಾಗ ಏನನ್ನ ಮಾಡಿದ್ದಿ ಅದನ್ನೆಲ್ಲವನ್ನು ಕೂಡ ನಾವು ಕೀರ್ತನೆ ಮಾಡ್ತೇವೆ. ನೀನು ಏನು ಹೇಳಿದ್ದಿ, ನಿನ್ನ ಮಾತುಗಳು, ನಿನ್ನ ನಡೆ ನುಡಿ, ಇದೆಲ್ಲವೂ ಕೂಡ ಕೃತಾನಿ ಗದಿತಾನಿ ಚ. ಗತಿ ಉತ್ಸ್ಮಿತ ಈಕ್ಷಣ ಉತ್ಕೇಲಿ ಎನ್ ನೃಲೋಕ ವಿಡಂಬನಂ. ಮನುಷ್ಯ ಲೋಕವನ್ನು ವಿಡಂಬಿಸ್ತಾ ಮನುಷ್ಯರಲ್ಲಿ ಹುಟ್ಟಿ ಬಂದಿದ್ದೇನೆಂದ್ಮೇಲೆ ಮನುಷ್ಯರು ಹೇಗೆ ಬದುಕಬೇಕು ಹಾಗೆ ನೀನು ಕೂಡ ಬದುಕಿದೆ. ಅದಕ್ಕಾಗಿ ನಿನ್ನ ನಡೆಯುವ ಶೈಲಿ, ನಡೆ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆ ಅಂತ ಮಾತ್ರ ಅಲ್ಲ, ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋದು ಭಗವಂತನ ನಡಿಗೆಯ ಶೈಲಿ ಅಂತ. ಸಿಂಹಗತಿ, ಆಮೇಲೆ ಗಜಗಮನ ಅಂತೆಲ್ಲ ಕೆಲವು ಕಡೆ ವರ್ಣಿಸ್ತಿರ್ತಾರಲ್ಲ, ಆ ಥರ ಗತಿ ಅಂದ್ರೆ ಪರಮಾತ್ಮ ನಡೆಯುವ ಶೈಲಿ, ಅವೆಲ್ಲವೂ ಅಷ್ಟು ಚಿತ್ತಾಕರ್ಷಕ ಆಗಿದ್ದವು ಅಂತ. ಉತ್ಸ್ಮಿತ ಅಂದ್ರೆ ನಗು, ಈಕ್ಷಣ ಅಂದ್ರೆ ನೋಟ, ಪರಮಾತ್ಮನ ನೋಟ. ಆಮೇಲೆ ಕೇಲಿ ಅಂದ್ರೆ ಅವನು ಮಾಡಿ ತೋರಿಸಿದ ವಿಹಾರಗಳು, ಸಂತೋಷಕ್ಕಾಗಿ ಅವನು ಮಾಡಿದ ವಿಹಾರಗಳು. ಇದೆಲ್ಲ ನೃಲೋಕ ವಿಡಂಬನಂ, ಜಗತ್ತನ್ನ ಮರುಳು ಮಾಡಲಿಕ್ಕಾಗಿ ಮತ್ತೆ ಜಗತ್ತನ್ನು ಅನುಕರಿಸಲಿಕ್ಕಾಗಿ ನೀನು ಮಾಡಿದಂತಹ ಕೆಲವು ಲೀಲೆಗಳಿವೆಲ್ಲ. ಇದನ್ನು ನಾವು ನಿತ್ಯ ಅನುಸಂಧಾನಕ್ಕೆ ತಂದುಕೊಳ್ತೇವೆ. ಹೀಗೆ ಆ ಭಗವಂತ ಹೇಳಿದ, ಏಕಾಂತಿನಂ ಪ್ರಿಯಂ ಭಕ್ತಂ ಉದ್ಧವಂ ಸಮಭಾಷಿತ. ಏಕಾಂತ ಭಕ್ತ ಅವನು, ಪ್ರಿಯ ಸೇವಕ. ಆ ಉದ್ಧವ ಹೀಗೆ ಹೇಳ್ಕೊಂಡಾಗ ಭಗವಂತ ಅವನಿಗೆ ಈ ಮುಂದಿನಂತೆ ಅವನಿಗೆ ಉಪದೇಶಿಸಲಿಕ್ಕೆ ತೊಡಗಿದ ಅಂತ ಹೇಳ್ತಾರೆ. ಯಥಾರ್ಥ ಮಾಂ ಮಹಾಭಾಗ ತತ್ ಚಿಕೀರ್ಷಿತಮೇವತೆ. ನೀನೇನು ಇಲ್ಲಿವರೆಗೆ ಹೇಳಿದ್ದಿ ಅದು ನಾನು ಮೊದಲೇ ಆಲೋಚನೆ ಮಾಡಿದಂತಹ ಒಂದು ಸಂಗತಿ. ಜಗತ್ತಿನೊಳಗೆ ಇಷ್ಟು ವರ್ಷಗಳ ಕಾಲ ಇರಬೇಕು, ಇನ್ನು ಮುಂದೆ ಈ ಜಗತ್ತನ್ನ ಪರಿತ್ಯಜಿಸಿ ಹೋಗಿಬಿಡಬೇಕು, ಇಲ್ಲಿರುವಷ್ಟು ಕಾಲ ಇಷ್ಟು ಲೀಲೆಗಳನ್ನೆಲ್ಲ ತೋರಿಸಬೇಕು ಅಂತನ್ನೋದೆಲ್ಲವೂ ಕೂಡ ನಾನು ಪೂರ್ವದಲ್ಲೇ ಸಂಕಲ್ಪಿಸಿದಂತಹ ಒಂದು ಸಂಗತಿಯಾಗಿದೆ. ಬ್ರಹ್ಮ ಭುವೋ ಲೋಕಪಾಲಾಹ ಸರ್ವೇ ಮಾಂ ಅಭಿಕಾಂಕ್ಷಿಣಃ. ಯಾಕೆಂದ್ರೆ ಇದು ದೊಡ್ಡ ದೊಡ್ಡ ದೇವತೆಗಳ ಎಲ್ಲ ಲೋಕಪಾಲಕರು, ಚತುರ್ಮುಖ ಬ್ರಹ್ಮ ಮೊದಲಾದವರೆಲ್ಲರೂ ಕೂಡ ನಾನು ಭೂಲೋಕಕ್ಕೆ ಬಂದಾಗಿದೆ, ಭೂಲೋಕದಲ್ಲಿ ನಾನು ಏನು ಲೀಲೆಗಳು ತೋರಿಸಬೇಕಾಗಿದೆ ಅದನ್ನು ತೋರಿಸಿಯೂ ಆಗಿದೆ, ಇನ್ನ ಈ ಭೂಲೋಕವನ್ನು ನಾನು ಬಿಟ್ಟು ತೆರಳಬೇಕು ಅಂತ ಅವ್ರದೊಂದು ಆಲೋಚನೆ ಆಗಿದೆ. ನಾನು ಪರಂಧಾಮಕ್ಕೆ ಬರುವುದನ್ನು ಅವರು ನಿರೀಕ್ಷಿಸ್ತಾ ಇದ್ದಾರೆ. ಮಯಾ ನಿಷ್ಪಾದಿತಂ ಯತ್ರ. ಏನು ಕಾರ್ಯವನ್ನು ನಾನು ಮಾಡಬೇಕಾಗಿತ್ತೋ ಆ ದೇವ ಕಾರ್ಯವನ್ನು ಪೂರ್ಣ ನಡೆಸಿದ್ದೇನೆ. ಅವತೀರ್ಣ ಅಹಂ ಅಂಶೇನ, ಒಂದು ಅಂಶದಿಂದ ಹುಟ್ಟಿದ್ದೆ ಅಂತಿದೆ. ಒಂದು ಅಂಶದಿಂದ ಹುಟ್ಟಿದ್ದೆ ಅಂದ್ರೆ ಪರಮಾತ್ಮನ ಯಾವುದೋ ಒಂದು ಅಂಶ ಅಂತ ಅರ್ಥ ಅಲ್ಲ, ಪೂರ್ಣವಾಗಿ ಪರಮಾತ್ಮನೇ ಇಲ್ಲಿ ಹುಟ್ಟಿ ಬಂದಿದ್ದ ಅಂತ ಅದು ಎಲ್ಲ ಕಡೆ ಖ್ಯಾತವಾದಂತಹ ಅರ್ಥವೇ ಆಗಿದೆ. ಕುಲಂ ವೈ ಶಾಪ ನಿರ್ದಗ್ಧಂ. ಈಗಾಗಲೇ ಈ ಯಾದವ ಕುಲ ಏನಿದೆ ಶಾಪದಿಂದ ಸುಟ್ಟು ಹೋಗಿ ಆಗಿದೆ. ನಂಕ್ಷತಿ ಅನ್ಯೋನ್ಯ ವಿಗ್ರಹಾತ್, ಪರಸ್ಪರ ಕಲಹದಿಂದ ಇದು ನಾಶ ಹೊಂದಬೇಕಾಗಿದೆ. ಸಮುದ್ರ ಸಪ್ತಮೇ ಹೀನಾಂ ಪುರೀಂ ಚ ಪ್ಲಾವಯಿಷ್ಯತೆ. ನಾನು ಅವತಾರ ಪರಿಸಮಾಪ್ತ ಮಾಡಿದ ಮೇಲೆ 7ನೇ ದಿವಸ ಈ ಸಮುದ್ರವೂ ಕೂಡ ಉಕ್ಕಿ ಹರಿದು ಈ ನಮ್ಮ ದ್ವಾರಕಾ ನಗರವನ್ನು ಮುಳುಗಿಸುವುದಿದೆ. ನಾವು ಅದಕ್ಕೆಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕು. ಆದ್ರಿಂದ ನೀನು ಈ ದ್ವಾರಕಾ ನಗರದಲ್ಲಿ ಇರಬೇಡ. ಎಲ್ಲಿ ಹೋಗಬೇಕು ಅಂತ ಮುಂದೆ ಹೇಳ್ತಾನೆ. ಋಷಿಗಳಿಗೆ ಮೊದಲಾದವರಿಗೆ ಉಪದೇಶ ಮಾಡಬೇಕಾಗಿದೆ ಅಂತ ಒಂದು ಕರ್ತವ್ಯ ನಿನಗಿದೆ. ಯಾಕೆ ನೀನ್ಯಾಕೆ ಇಲ್ಲಿರಬಾರದು ಅಂತಂದ್ರೆ ದ್ವಾರಕೆಯಲ್ಲಿ ಇರಬೇಡ ಅಂತಷ್ಟೇ. ಭೂಲೋಕದಲ್ಲೇ ಮತ್ತೆ ಬೇರೆ ಪ್ರದೇಶದಲ್ಲಿ ಆ ಮುನಿಗಳು ಮೊದಲಾದವರು ಎಲ್ಲಿರ್ತಾರೆ ಅಲ್ಲಿ ಹೋಗಬೇಕು ಅಂತ ಒಂದು ತಾತ್ಪರ್ಯ ಇದೆ. ಯಾಕೆ ಅಂದ್ರೆ ಜನಃ ಅಧರ್ಮ ರುಚಿ ಭದ್ರ ಭವಿಷ್ಯತಿ ಕಲವುಯುಗೆ. ಇವ್ರಿಗೆ ಅಧರ್ಮದಲ್ಲೇ ಆಸಕ್ತಿ ಜನರಿಗೆ. ಅಂಥವ್ರ ನಡುವೆ ನೀನಿರೋದು ಬೇಡ. ಸಾಮಾನ್ಯ ಯಾವ ದೇವತೆಯೂ ಕೂಡ ತಾನೂ ಅಲ್ಲಿರ್ಲಿಕ್ಕೆ ಬಯಸೋದಿಲ್ಲ. ಅಧಾರ್ಮಿಕರಾದ ಜನರ ನಡುವೆ ಬದುಕುವುದೇ ದೇವತೆಗಳಿಗೊಂದು ನರಕ. ನರಕಕ್ಕಿಂತ ಹೆಚ್ಚು ದುಃಖದಾಯಕವಾದದ್ದು ಅವರಿಗೆ. ಅದರಿಂದ ಅವರು ಬಯಸುವುದೂ ಇಲ್ಲ. ಕೃಷ್ಣ ಅದನ್ನೇ ಅವನಿಗೆ ಹೇಳಿದ. ನೀನು ನಿನ್ನದಾದಂಥ ಎಲ್ಲವನ್ನೂ ಪರಿತ್ಯಾಗ ಮಾಡು.
ನಿನ್ನ ಸ್ವಜನ ಬಂಧನ ಎಲ್ಲವನ್ನೂ ಪರಿತ್ಯಾಗ ಮಾಡು. ಮೈ ಆವೇಶ ಮನಸ್ಸಮ್ಯಕ್, ನನ್ನಲ್ಲೇ ನಿನ್ನ ಮನಸ್ಸನ್ನ ತೊಡಗಿಸು. ಮನಸ್ಸನ್ನು ತೊಡಗಿಸಿಕೊಂಡು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರುವ ಸಮುದ್ರ ವಿಚರಸ್ವಗಾಮ್, ಭೂಲೋಕದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುವಂತ ಕೃಷ್ಣ ಅವನಿಗೆ ಹೇಳಿದ. ನಾವೀಗ ಈ ಜಗತ್ತಿನಲ್ಲಿ ಏನೇನು ನೋಡ್ತಾ ಇದ್ದೀವಿ, ನೀನೇನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಅಶಾಶ್ವತವಾದ್ದು ಅಂತ ತಿಳ್ಕೊ. ಮನಸ್ಸಿನಿಂದ ಮತ್ತೆ ವಾಣಿಯಿಂದ, ಮನಸ್ಸಿನಿಂದ ಏನು ನೋಡ್ತಾ ಇದ್ದೀವಿ, ಮಾತಿನಿಂದ ಮೂಲಕ ಯಾವುದ್ರ ಬಗ್ಗೆ ಆಡ್ತಾ ಇದ್ದೀವಿ, ಚಕ್ಷುರ್ಭ್ಯಾಂ ಶ್ರವಣಾದಿವಿ, ಕಣ್ಗಳಿಂದ ಕಿವಿಗಳಿಂದ ಏನನ್ನ ಅನುಭವಿಸ್ತಾ ಇದ್ದೀವಿ, ನಶ್ವರಂ ದೃಶ್ಯಮಾಣಂ ಚ, ಇದೆಲ್ಲವೂ ಕೂಡ ನಶ್ವರವಾಗಿದೆ ಅಂತ ತಿಳ್ಕೊ. ಇದು ಮಾಯಾ ಆಗಿದೆ, ಮನೋಮಯವಾದಂತಹ ಮಾಯಾ ಆಗಿದೆ ಇದು. ಅದರಿಂದ ಇದೆಲ್ಲ ಮಾಯಾಮಯ ಆಗಿದೆ ಅಂತ ತಿಳ್ಕೊಂಡು, ಅಶಾಶ್ವತ ಅಂತ ತಿಳ್ಕೊಂಡು ನೀನು ಈ ಜಗತ್ತನ್ನ ಬಿಟ್ಟು ಹೋಗಿಬಿಡು. ಈ ದ್ವಾರಕಾ ನಗರದಲ್ಲಿ ಇರಬೇಡ, ಭೂಮಿಯಲ್ಲಿ ಯಥೇಚ್ಛವಾಗಿ ಸಂಚಾರ ಮಾಡ್ತಾ ಇರುವಂತ ಆ ಕೃಷ್ಣ ಉದ್ಧವನಿಗೆ ಒಂದು ಶಾಸನ ಮಾಡಿದ. ಅಲ್ಲಿ ಮಾಯಾಂ ಮನೋಮಯೀಂ ಅಂತ ಹೀಗೆಲ್ಲ ಬಂತಲ್ಲ, ಆ ಮಾಯಾಂ ಮನೋಮಯೀಂ ಅಂತ ಅನ್ನೋದಕ್ಕೆಲ್ಲ ಏನರ್ಥ? ಭಗವಂತನ ಇಚ್ಛೆಯ ಮೂಲಕವಾಗಿ ಪ್ರಕೃತಿಯಿಂದ ಹುಟ್ಟಿದೆ. ಇದಕ್ಕೆ ಇಚ್ಛೆ ಮೂಲ ಕಾರಣ, ಮತ್ತೆ ಪ್ರಕೃತಿಯಿಂದ ಇವೆಲ್ಲ ಕೆಲಸಗಳು ಆಗಿವೆ ಅಂತ ತಿಳ್ಕೊಳ್ಬೇಕು. ಹಾಗೆ ಮೋಕ್ಷ ಧರ್ಮ ಪರ್ವದ ಒಂದು ಮಾತೇ ಇದೆ, ಮಹಾಭಾರತದ ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವದಲ್ಲಿ ಆ ಒಂದು ಮಾತೇ ಇದೆ. ವಿಧಿ ಮಾಯಾಂ ಮನೋಮಯೀಂ ಅಂದ್ರೆ ಮನಃ ಪ್ರಧಾನ ಪ್ರಕೃತಿ ನಿರ್ಮಿತಾಂ ಅಂತ ಅದಕ್ಕೆ ಆಚಾರ್ಯರ ತಾತ್ಪರ್ಯ. ಈ ಚೇತನ ಪ್ರಕೃತಿ ಅವಳು ನನ್ನ ಸೇವೆಗಾಗಿ ಇದ್ದಾಳೆ, ನನ್ನ ಸೇವೆಗಾಗಿ ನನ್ನ ಮನಸ್ಸಿಗೆ ಅನುಕೂಲಗಳಾಗಿದ್ದಾಳೆ, ಮತ್ತೆ ಈ ಜಗತ್ತೆಲ್ಲದಕ್ಕೂ ಕೂಡ ಅವಳು ಕಾರಣೀಭೂತಳಾಗಿದ್ದಾಳೆ. ಅವಳಿಂದ ಈ ಜಗತ್ತು ಹುಟ್ಟಿದೆ. ಎಲ್ಲದಕ್ಕೂ ಪ್ರಕೃತಿ ಸಾ ಪರಾಮಹ್ಯಂ ರೋದಸಿ ಲೋಕಧಾರಿಣಿ ಸಾ ಮಹ್ಯಂ, ನನ್ನ ಮನಸ್ಸಿಗೆ ಅನುಕೂಲಳಾಗಿದ್ದಾಳೆ. ಮತ್ತೆ ಈ ಭೂಮಿ ಅಂತರಿಕ್ಷ, ಈ ರೋದಸ್ ಅಂತಂದ್ರೆ ಈ ದ್ಯೂ ಮತ್ತೆ ಪೃಥ್ವಿ ಅಂತ ಎರಡಿದೆಯಲ್ಲ, ದ್ಯಾವಾ ಪೃಥ್ವಿಗಳು ಅಂತ ಹೇಳ್ತೀವಲ್ಲ, ದ್ಯೂ ದೇವತಾ ಮತ್ತು ಪೃಥ್ವಿ ದೇವತಾ, ಇವೆರಡು ಲೋಕಗಳು. ಇವೆರಡಕ್ಕೂ ಸೇರಿ ಒಂದೇ ಶಬ್ದ ರೋದಸ್ ಅಂತ ಹೇಳಿ, ರೋದಸಿ ಅಂತ. ಅವೆರಡನ್ನೂ ಕೂಡ ಅವಳೇ ಧಾರಣೆ ಮಾಡಿದ್ದಾಳೆ. ಋತ ಸತ್ಯ ಅಮರ ಅಜಯ್ಯ ಲೋಕಾನ ಆತ್ಮಸಂಧಿತ, ಅವಳಿಗೆ ಇವೆಲ್ಲ ಹೆಸರು. ಋತ ಅಂತ ಹೆಸರು, ಆಮೇಲೆ ಸತ್ಯ ಅಂತ ಹೆಸರಿದೆ, ಅಮರ ಅಂತ ಹೆಸರಿದೆ, ಅಜಯ್ಯ ಅಂತ ಹೆಸರಿದೆ. ಯಾಕೆ ಅವಳಿಗೆ ಋತ ಅಂತ ಕರೀತಾರೆ? ಪರಮಾತ್ಮನಿಗೆ ಋತ ಅಂತ ಯಾಕೆ ಕರೀತಾರೋ ಆ ಕಾರಣದಿಂದ ಇವಳು ಋತ. ಅದನ್ನ ಮತ್ತೊಂದು ಕಡೆ ಆಚಾರ್ಯರು ಉಪನಿಷತ್ ಭಾಷ್ಯ ಅಂತ ನೆನಪು, ಸ್ಪಷ್ಟವಾಗಿ ನೆನಪಿಲ್ಲ, ಶ್ಲೋಕ ನೆನಪಿದೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಋತ ಅಂತಂದ್ರೆ ಯಥಾರ್ಥವಾದ ಜ್ಞಾನ ಅಂತ ಅರ್ಥ, ಸತ್ಯ ಅಂದ್ರೆ ಆ ಜ್ಞಾನಪೂರ್ವಕವಾದ ಕೃತಿ ಅಂತ ಅರ್ಥ. ಅದರಿಂದ ಪರಮಾತ್ಮನಿಗೆ ಋತ ಅಂತ ಕರೀತಾರೆ. ಮತ್ತೆ ಅವನು ಸತ್ಯ ಯಾಕೆ ಅಂತಂದ್ರೆ ಯಥಾರ್ಥ ಜ್ಞಾನಪೂರ್ವಕವಾದ ಕಾರ್ಯ ಮಾಡುವವನು, ಆದ್ರಿಂದ ಅವನಿಗೆ ಸತ್ಯ ಅಂತ ಕರೀತಾರೆ. ಇದು ಬೇರೆ ಕಡೆ ಬಂದದ್ದು ಮಾತು. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಪರಮಾತ್ಮ ಋತ ಅಂದ್ಮೇಲೆ ಯಥಾರ್ಥ ಜ್ಞಾನ ಸ್ವರೂಪ ಅಂತಂದ್ಮೇಲೆ ಅವನ ಪತ್ನಿಯಾಗಿ ಇವಳು ಕೂಡ ಋತ. ಆಮೇಲೆ ಅವನು ಸತ್ಯ ಆದ್ಮೇಲೆ ಅವನ ಪತ್ನಿಯಾಗಿ ಇವಳು ಕೂಡ ಸತ್ಯ ಆಗಿದ್ದಾಳೆ. ಈಗ ಈ ಋತ ಅಂತ ಅನ್ನೋ ಶಬ್ದಕ್ಕೆ ಯಥಾರ್ಥ ವಿಜ್ಞಾನ ಅಂತ ಒಂದು ಅರ್ಥ ಹೇಳಿದ್ದಾರೆ ಆಚಾರ್ಯ. ಇಲ್ಲ ಅಂತಲ್ಲ, ಸತ್ಯ ಅಂತ ಅನ್ನೋದಕ್ಕೆ ಮತ್ತು ಕೆಲವು ಅರ್ಥಗಳನ್ನು ಕೂಡ ಹೇಳಿದ್ದಾರೆ. ಉಪನಿಷತ್ ಭಾಷ್ಯದಲ್ಲಿದೆ, ಭಾಗವತ ತಾತ್ಪರ್ಯದಲ್ಲೇ ಇದೆ, ಹೀಗೆಲ್ಲ ಅನೇಕ ಅರ್ಥಗಳಿದೆ ಅದಕ್ಕೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯ ವಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ. ಸತ್ ತಿ ಯ ಅಂತ 3 ಅಕ್ಷರಗಳಿವೆ. ಸತ್ಯ ಅಂತನಲ್ಲಿ ನಾವು ಲೆಕ್ಕ ಹಾಕಿದ್ರೆ ಎರಡೇ. ಈಗ ಒಂದು ಶ್ಲೋಕ ರೂಪದಲ್ಲಿ, ಒಂದು ಶ್ಲೋಕದಲ್ಲಿ ಒಂದು ಪಾದದಲ್ಲಿ 8 ಅಕ್ಷರ ಇರಬೇಕು ಅಂತ ಹೇಳ್ತಿರ್ತಾರಲ್ಲ ಈ ಅನುಷ್ಠುಪ್ ಛಂದಸ್ಸಿನಲ್ಲಿ, ಅಲ್ಲಿ ಆ ಥರ ಲೆಕ್ಕ ಹಾಕಿದ್ರೆ 2 ಅಕ್ಷರ. ಆದ್ರೆ ಅದನ್ನ ಅಕ್ಷರವನ್ನು ಒಡೆದು ನೋಡಿದರೆ ತಾನಿ ಹವಾ ಏತಾನಿ 3 ಅಕ್ಷರಾಣಿ ಭವಂತಿ ಸತ್ ತಿ ಯಮಿತಿ ಅಂತ ಛಾಂದೋಗ್ಯ ಉಪನಿಷತ್ತು. ಸತ್ ತಿ ಯ ಅಂತ. ಅಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂಥರ, ಬೇರೆ ಉಪನಿಷತ್ನಲ್ಲಿ ಒಂಥರ ಬೇರೆ ಬೇರೆ ಅರ್ಥ ಹೇಳಿದ್ದಾರೆ ಅದಕ್ಕೆ. ಇವರಿಗೆ ಸತ್ಯ ಅಂತ ಹೆಸರು, ತತ್ ಸತ್ಯಂ ಸದಿತಿ ಪ್ರಾಣ, ಇದೆಲ್ಲ ಐತರಿ ಉಪನಿಷತ್ತು. ಅವನಿಗೆ ಸತ್ಯ ಅಂತ ಯಾಕಂತಾರೆ? ಸತ್ಯಮಿತ್ಯ ವಿದಿತೆ. ಸತ್ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ, ತಿ ಅಂದ್ರೆ ಪೂರ್ಣ ಅಂತ ಅರ್ಥ, ಸರ್ವಜ್ಞ ಅಂತ ಅರ್ಥ ಆ ಯ ಅಂತ. ಯ ಅನ್ನೋದ್ರ ಅರ್ಥ ವಿವರಣೆಗೆ ಸರ್ವಜ್ಞ. ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ. ಈ 3 ಅರ್ಥ ಇರೋದ್ರಿಂದ
ಅವನನ್ನ ಸತ್ ತಿ ಯ ಅಂತ ಹೀಗೆ ಹೇಳ್ತಾರೆ. ಇದು ಐತರೇಯ ಉಪನಿಷತ್ ಭಾಷ್ಯದ ಐತರೇಯ ಉಪನಿಷತ್ತಿಂದು ತತ್ ಸತ್ಯಂ ಸದಿತಿ ಪ್ರಾಣ, ಇದು ಐತರೇಯ ಉಪನಿಷತ್ತು. ಸಯೇಷ ಭಗವಾನ್ ವಿಷ್ಣು ಅನ್ನೋದು ಐತರೇಯ ಭಾಷ್ಯದ ವಾಕ್ಯ. ಮತ್ತು ಛಾಂದೋಗ್ಯ ಉಪನಿಷತ್ನಲ್ಲಿ ತಾನಿ ಹವಾಯಿ ತಾನಿ ತ್ರೀಣ್ಯಕ್ಷರಾಣಿ ಭವಂತಿ, ಇಲ್ಲಿ 3 ಅಕ್ಷರಗಳಿವೆ, ಸತ್ ತಿ ಯ ಮಿತಿ. ಅಲ್ಲಿ ಅಥಯತ್ ಸತ್ಯಂ ಅಥಯತ್ ಸತ್ ತದ್ ಅಮರ್ತ್ಯಂ ಅಥಯತ್ ತಿ ತನ್ಮರ್ತ್ಯಂ ಅಥ ಯತ್ ಯಂ ತೇನ ಉಭೇ ಯಚ್ಛತಿ. ನನಗೆ ಅಲ್ಲಿರೋ ಶಬ್ದಗಳನ್ನ ಯಥಾವತ್ತಾಗಿ ಹೇಳಲಿಕ್ಕಾಗ್ತಿಲ್ಲ, ತಾತ್ಪರ್ಯ ಹೇಳಿದ್ದೇನೆ. ಉಪನಿಷತ್ತಿನ ಮಾತಿದೆ, ಅಲ್ಲಿ ಲಕ್ಷ್ಮೀದೇವಿಯ ಮಾತಿದೆ. ಅದಕ್ಕಾಗಿ ನಾನು ಛಾಂದೋಗ್ಯ ಉಪನಿಷತ್ತನ್ನು ನೆನಪು ಮಾಡಿಕೊಂಡೆ. ಆ ಭಾಷ್ಯ ವಾಕ್ಯ ನಂಗೆ ನೆನಪಿಲ್ಲ. ಈಗ ಉಪನಿಷತ್ತಿನ ಮೇಲೆ, ಉಪನಿಷತ್ತಿನ ವಾಕ್ಯಗಳಲ್ಲೇ ಈ ಸತ್ಯ ಶಬ್ದಕ್ಕೆ ಅರ್ಥ ಮಾಡೋಣ. 3 ಅಕ್ಷರಗಳಿವೆ, ಸತ್ ತಿ ಯ ಅಂತ. ಹಿಂದೆ ನಾವು ನೋಡಿದ್ವಲ್ಲ, ಅಲ್ಲಿ ಸರ್ವೋತ್ತಮ ಮತ್ತೆ ಸರ್ವಜ್ಞ ಪೂರ್ಣ ಇಂದಿಗೆಲ್ಲ ಅರ್ಥ ಬಂತು. ಇಲ್ಲಿ ಅಥ ತತ್ರ ಯತ್ ಸತ್, ಸತ್ ಅಂತಿದೆಯಲ್ಲ, ಸತ್ ಅಂತಂದ್ರೆ ಅಮರ್ತ್ಯ ಅಂತ ಅರ್ಥ. ಎಂದೂ ನಾಶವಿಲ್ಲದೆ ಇದ್ದವಳು, ಶರೀರವೇ ಅವಳಿಗೆ ಬಂದಿಲ್ಲಲ್ಲ, ಈ ಲಕ್ಷ್ಮೀದೇವಿಗೆ ಸತ್ ಅಂತ ಹೇಳ್ತಾರೆ. ಮುಂದೆ ಈ ತಿ ತಿ ತನ್ ಮರ್ತ್ಯಂ, ಶರೀರ ಉಳ್ಳವರು ಇದ್ದಾರಲ್ಲ, ಉಳಿದವರು ಅನೇಕ ಬಾರಿ ಶರೀರ ಬಂದವರು, ಇವರೆಲ್ಲರಿಗೂ ಕೂಡ ಮರ್ತ್ಯ ಅಂತ ಹೇಳ್ತಾರೆ. ಅಥ ಯತ್ ಎಂ, ಎಂ ಅಂದ್ರೆ ಇವರಿಬ್ಬರನ್ನು ನಿಯಂತ್ರಿಸುವವನು, ತನ್ನ ಅಧೀನದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಹೀಗೆ ಮುಕ್ತರಾದವರನ್ನು ಅಮುಕ್ತರಾದವರನ್ನು ಅವರನ್ನು ನಿಯಂತ್ರಿಸುವವನು, ಲಕ್ಷ್ಮೀದೇವಿಯನ್ನು ಕೂಡ ನಿಯಂತ್ರಿಸುವವನು, ಹೀಗೆಲ್ಲ ಅರ್ಥಗಳನ್ನ ಅಲ್ಲಿ ಹೇಳಿದ್ದಾರೆ. ಭಾಷ್ಯವಾಕ್ಯ ನಂಗೆ ನೆನಪಿಗೆ ಬಂದ್ರೆ ಇನ್ನೂ ಸ್ಪಷ್ಟ ಆಗ್ತಿತ್ತು ಅಂತ ಒಂದು 3 ಉಪನಿಷತ್ ವಾಕ್ಯದಲ್ಲಿ ಏನು ಅರ್ಥ ಸಂಕ್ಷಿಪ್ತವಾಗಿ ಹೇಳಿಕೊಟ್ಟಿದೆ ಅದನ್ನು ಹೇಳಿದೆ. ಮುಕ್ತಾಮುಕ್ತ ನಿಯಾಮಕ, ಲಕ್ಷ್ಮೀದೇವಿ ಮೊದಲಾದವರು ಎಲ್ಲರಿಗೂ ಕೂಡ ನಿಯಾಮಕ. ಮುಕ್ತ ಜೀವನಿಗೆ ನಿಯಾಮಕ, ನಿತ್ಯ ಮುಕ್ತವಾದ ಲಕ್ಷ್ಮೀದೇವಿಗೂ ಕೂಡ ನಿಯಾಮಕ. ಇದು ಆ ಸತ್ಯ ಶಬ್ದದ ಅರ್ಥ. ಅಮರ, ಅದು ಕೂಡ ಗೊತ್ತಿದೆ, ಪರಮಾತ್ಮನೇ ಅಮರ. ಇವನು ಅಮರನ ಪತ್ನಿ ಆದ್ರಿಂದ ಅಮರ ಅಂತ ಕರೆಸ್ಕೊಂಡಿದ್ದಾಳೆ. ಅವನು ಅಜಯ್ಯ, ಯಾರಿಗೂ ಮುನಿಯದೇ ಇದ್ದವನು, ಅಕ್ಷೋಭ್ಯ. ಇವಳು ಕೂಡ ಅಜಯ್ಯಳು, ಯಾರಿಗೂ ಕೂಡ ಮುನಿಯದೇ ಇರುವಂತಹ ಶಕ್ತಿಯಾಗಿದ್ದಾಳೆ. ಲೋಕಾನಾಂ ಆತ್ಮಸಂಹಿತ, ಇವಳನ್ನ ಅನೇಕ ಕಡೆ ಈ ಜಗತ್ತನ್ನೆಲ್ಲ ಪ್ರಕೃತಿಯನ್ನು ಕರೆದು ಬಿಡ್ತಾರೆ, ಮಾಯಾಮಯ ಅಂತ ಕರೀತಾರೆ. ಇದೆಲ್ಲ ಯಾಕೆ ಹೀಗೆ ಅಂತಂದ್ರೆ, ಇಡೀ ಎಲ್ಲಾ ಲೋಕಗಳನ್ನು ನಿರ್ಮಿಸಿ ಅವುಗಳನ್ನು ಪಾಲಿಸಿ ಅವುಗಳನ್ನು ನಾಶಪಡಿಸುವುದು, ಧಾರಣ ಮಾಡುವುದು, ಇದೆಲ್ಲ ಇವಳದೇ ಕೆಲಸ ಆದ್ರಿಂದ ಅವಳ ಹೆಸರಿನಿಂದ ಈ ಜಗತ್ತನ್ನು ಕರೀತಾರೆ. ಅವಳು ಮಾಯಾ ಅಂತಂದ್ಮೇಲೆ ಅವಳ ಹೆಸರಿನಿಂದ ಈ ಜಗತ್ತನ್ನು ಕೂಡ ಕರೀತಾರೆ. ಅಲ್ಲಿ ಒಂದು ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಶಬ್ದ ಇದೆ, ಇಲ್ಲಿ ಮಾಯಾ ಅಂತ ಬಂತಲ್ಲ, ಅಲ್ಲೂ ಕೂಡ ಇದೆ, ಅದಕ್ಕಾಗಿ ಅದನ್ನು ನೆನಪು ಮಾಡ್ಕೋತಿದ್ದೀನಿ. ಅದೇನು ಅಂತಂದ್ರೆ, ದೇವಸ್ತ್ವಂ ಹಿ ಮಹಾಮಾಯ ಸ್ವಾಂ ಮಾಯಾಂ ಸಮುಪಾಶ್ರಿತ ಅನಘಸ್ತ್ವಂ ತಥೈವಯಂ ದೇವಿ ಸರ್ವಭವಾರಣಿ. ದೇವ, ಹೇ ದತ್ತಾತ್ರೇಯ ರೂಪವಾದ ಭಗವಂತನೇ, ಅದು ದತ್ತನ ಸ್ತೋತ್ರ. ಅದು ಆ ಯದು ಮಹಾರಾಜನು ಯಾರೊಬ್ರು ಮಾಡಿದ ದತ್ತಾತ್ರೇಯ ರೂಪವಾದ ಭಗವಂತನ ಸ್ತೋತ್ರ. ತ್ವಂ ಹಿ ಮಹಾಮಾಯ, ನೀನು ಮಾಯಾವಿಯಾಗಿದ್ದಿ. ಸ್ವಾಂ ಮಾಯಾಂ ಸಮುಪಾಶ್ರಿತ, ನಿನ್ನ ಮಾಯಾ ಅಂದ್ರೆ ಇಚ್ಛಾಶಕ್ತಿ, ನಿನ್ನ ಪ್ರಬಲವಾದ ಇಚ್ಛಾಶಕ್ತಿ, ಅದನ್ನು ನೀನು ಅವಲಂಬಿಸಿ ಯಾವತ್ತೂ ಕೂಡ ಕಾರ್ಯ ಮಾಡ್ತಿ. ಅಥವಾ ಮಾಯಾ ಅಂದ್ರೆ ಲಕ್ಷ್ಮೀದೇವಿ, ಅವಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ್ದಿ. ಮತ್ತೆ ಇವಳು ಯಾರು ನಿನ್ನ ಪಕ್ಕದಲ್ಲಿ ನಿಂತವಳು ಅಂತಂದ್ರೆ, ಅನಘಸ್ತ್ವಂ ತಥೈವಯಂ ದೇವಿ, ಇವಳು ಸರ್ವಭವಾರಣಿ. ಈ ಬೆಂಕಿ ಅರಣ್ಯ ಮಥನದಿಂದ ಹುಟ್ಟುತ್ತದಲ್ಲ, ಆ ಬೆಂಕಿಗೆ ಅರಣಿ ಅಂತನ್ನೋದು ಉಪಾದಾನ ಕಾರಣ ಆಗಿರ್ತದೆ. ಆ ಥರ ಈ ಸರ್ವಭವ, ಈ ಜಗತ್ತಿನ ಉತ್ಪತ್ತಿ, ಅದಕ್ಕೆಲ್ಲದಕ್ಕೂ ಕೂಡ ಇವಳು ಅರಣಿ ಅಂತ ಇದ್ದಾಳೆ ಈ ಲಕ್ಷ್ಮೀದೇವಿ. ಹೀಗೆ ಅವಳ ಜೊತೆ ನೀನಿದ್ದಿ ಅಂತ ಯದು ಮಹಾರಾಜ, ಪ್ರಾಯ ಯದು ಮಹಾರಾಜನೇ ಇದ್ದಿರಬೇಕು, ಅವನು ಭಗವಂತನ ಸ್ತೋತ್ರ ಮಾಡುವಂತಹ ಒಂದು ಶಬ್ದ. ಅದಕ್ಕಾಗಿ ಅವಳಿಗೆ ಮಾಯಾ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಶ್ವೇತಾಶ್ವತರ ಉಪನಿಷತ್ನಲ್ಲೂ ಕೂಡ ಮಾಯಾಂತು ಪ್ರಕೃತಿ ವಿದ್ಧಿ ಮಾಯನಂತು ಮಹೇಶ್ವರಂ ಅಂತ ಹೇಳ್ತಾರೆ. ಮಾಯಾ ಅಂದ್ರೆ ಯಾರು? ಪ್ರಕೃತಿ. ಅವನಿಗೆ ಮಾಯಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವನು ಪರಮೇಶ್ವರ, ಮಾಯ ಉಳ್ಳವನು. ಹೀಗೆ ಆ ಪರಮಾತ್ಮನಿಗೆ ಮಾಯಾವಿ ಅಥವಾ ಮಾಯಾಮಯ ಎಲ್ಲ ಶಬ್ದಗಳಿಂದ ಕರೀತಾರೆ. ಇಲ್ಲಿ ಹೀಗೆ ಬಂತಲ್ಲ, ಮನ್ಮನಃ ಪ್ರಧಾನ ಪ್ರಕೃತಿ ನಿರ್ಮಿತ ಅಂತ, ನನಗಾಗಿದ್ದಾಳೆ, ನನ್ನ ಮನಸ್ಸಿಗೆ ಅನುಕೂಲಳಾಗಿದ್ದಾಳೆ. ನನ್ನ ಮನಸ್ಸು ಅಥವಾ ಭಗವಂತನ ಇಚ್ಛಾ ಏನಿದೆ, ಆ ಇಚ್ಛೆಯೇ ಈ ಜಗತ್ತಿನ ಉತ್ಪತ್ತಿಗೆ ಪ್ರಧಾನ ಕಾರಣ.
ಪ್ರಕೃತಿ ಆಮೇಲಿನ ಕಾರಣ ಅಂತ ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದಲ್ಲಿ ಒಂದು ಕಡೆ ಇದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣ ಈಶ್ವರೇಚ್ಛಾ ಪ್ರಾಥಮಿಕಿ ದ್ವಿತೀಯ ವಿನಾತಾಂ ನಹಿ ಕಿಂಚನ. ಈ ಜೀವಕ್ಕೆ ಮೂಲತಃ ಇದಕ್ಕಿರೋದು ಸ್ವರೂಪ ಶರೀರ, ಲಿಂಗ ಶರೀರ ಅದ್ರ ಹೊರಗಡೆ ಇದೆ, ಅದು ಒಂದು ದಿವಸ ಪರಿಹಾರ ಕಾಣಬೇಕಾದ್ದೆ. ಅದಾದ್ಮೇಲೆ ಅನಿರುದ್ಧ ಶರೀರ ಇದೆ, ಹೊರಗೆ ಸ್ಥೂಲ ಶರೀರ ಇದೆ. ಹೀಗೆ ಮೂಲತಃ ಅಶರೀರನಾದಂತಹ ಸ್ವರೂಪ ಶರೀರ ಮಾತ್ರ ಒಂದು ಅಂಥ ಜೀವನಿಗೆ, ಬೇರೆ ಯಾವ ಶರೀರವೂ ಇಲ್ಲದಿದ್ದ ಜೀವನಿಗೆ ಶರೀರೋತ್ಪತ್ತಿ ಎಲ್ಲಿಂದ ಬಂತು? ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣ ಈಶ್ವರೇಚ್ಛಾ ಪ್ರಾಥಮಿಕಿ. ಪರಮಾತ್ಮ ಮಹಿಮೆ, ಮಾಯಾತು ಮಹಿಮಾ ಪ್ರೋಕ್ತ ಅಂತ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿದೆ. ಹೀಗೆ ಭಗವಂತನ ಇಚ್ಛೆ ಪ್ರಧಾನ ಕಾರಣ. ಇವರಿಗೆ ಈ ಶರೀರ ಬರಲಿಕ್ಕೆ, ಅದು ಹೋಗ್ಲಿಕ್ಕೆ, ಎಲ್ಲದಕ್ಕೂ ಕೂಡ ಒಂದೇ ಇಚ್ಛೆ ಕಾರಣ. ಆಮೇಲೆ ಆ ದ್ವಿತೀಯ ಪ್ರಕೃತಿ ಪ್ರೋಕ್ತ, ಈ ಜಡ ಪ್ರಕೃತಿ ಮತ್ತು ಅದಕ್ಕೆ ಅಭಿಮಾನಿ ಅಂತ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವಳು ದ್ವಿತೀಯ. ನಮ್ಗೆಲ್ಲರಿಗೂ ಶರೀರ ಬರ್ಲಿಕ್ಕೆ ಎರಡನೇ ಕಾರಣ ಅವಳು, ಎರಡನೇ ಕಾರಣ ಅವಳು, ಮೊದಲನೇ ಕಾರಣ ಪರಮಾತ್ಮ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಭವಿಷ್ಯ ಪುರಾಣ ಅಂತ ನೆನಪು, ಅದನ್ನು ಉಲ್ಲೇಖಿಸಿ ಮೊದಲನೇ ಅಲ್ಲಿ ಒಂದಿಷ್ಟು ವಿವರಿಸ್ತಾರೆ. ಹೀಗೆ ಇಲ್ಲಿ ನಾವು ನೋಡಿದ್ದೇವೆ ಮೋಕ್ಷ ಧರ್ಮ ಪರ್ವದ ಒಂದು ಮಾತು. ಅದಕ್ಕನುಸಾರವಾಗಿ ಇವನು ಮಾಯಾವಿ ಅಂತಂದೇನರ್ಥ? ಇಂಥ ಒಂದು ಅರ್ಥ ಅದಕ್ಕೆ. ಭಗವಂತನ ಇಚ್ಛೆಯಿಂದ ಪ್ರಕೃತಿಯಿಂದ ಹುಟ್ಟಿದೆ ಅಂತ ತಿಳಿ. ನಶ್ವರಂ ದೃಶ್ಯಮಾನಂಚ ವಿದ್ಧಿ ಮಾಯಾಂ ಮನೋಮಯೀಂ. ಭಗವಂತನ ಇಚ್ಛೆಯಿಂದ ಹುಟ್ಟಿತ್ತು, ಇಚ್ಛೆ ಅದಕ್ಕೆ ನಿಮಿತ್ತ ಕಾರಣ. ಮತ್ತೆ ಈ ಮಾಯಾ ಏನಿದೆಯಲ್ಲ, ಈ ಪ್ರಕೃತಿ, ಇದು ಅದಕ್ಕೆ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂತಂದ್ರೆ ಮೆಟೀರಿಯಲ್ ಕಾಸ್ಟ್, ಕಟ್ಟಿಗೆಯಿಂದ ಪೀಠೋಪಕರಣ, ಬಂಗಾರದ ಗಟ್ಟಿಯಿಂದ ಆಭರಣಗಳು, ಅದಕ್ಕೆ ಉಪಾದಾನ ಕಾರಣ ಅಥವಾ ಮೆಟೀರಿಯಲ್ ಕಾಸ್ ಅಂತ. ಇನ್ನ ಕಾರ್ಯದ ರೂಪದಿಂದ ಬದಲಾವಣೆ ಹೊಂದದೆ ಆ ಕಾರ್ಯಕ್ಕೆ ಸಹಕಾರಿಯಾಗಿ ಯಾವ್ದಿರ್ತದಲ್ಲ ಅದಕ್ಕೆ ನಿಮಿತ್ತ ಕಾರಣ ಅಂತ ಕರೀತಾರೆ. ಭಗವಂತ, ಅವನ ಇಚ್ಛೆ, ಅವನ ಶಕ್ತಿ, ಇದೆಲ್ಲವೂ ಅದಕ್ಕೆ ನಿಮಿತ್ತ ಕಾರಣ. ಹೀಗೆ ಈಶ್ವರನ ಇಚ್ಛಾ, ಅವನ ಶಕ್ತಿ, ಇದೆಲ್ಲವೂ ನಿಮಿತ್ತ ಕಾರಣ. ಈ ಜಡ ಪ್ರಕೃತಿ, ಅದು ಚೇತನ ಪ್ರಕೃತಿ ನಿಮಿತ್ತ ಉಪಾದಾನ ಕಾರಣ ಅಲ್ಲ, ಜಡ ಪ್ರಕೃತಿ ಮಾತ್ರ ಉಪಾದಾನ ಕಾರಣ. ಹೀಗೆ ಪರಮಾತ್ಮನ ಇಚ್ಛೆಯಿಂದ ಮತ್ತು ಪ್ರಕೃತಿಯಿಂದ ಆಗಿದ್ದೆಲ್ಲವೂ ಕೂಡ ಆಗಿದೆ. ಮತ್ತಿದು ಅಶಾಶ್ವತವಾಗಿದೆ ಅಂತ ತಿಳಿಯಂತ ಕೃಷ್ಣ ಅವನಿಗೆ ಹೇಳಿದ್ದಾನೆ. ಅಲ್ಲಿಗೆ ಈ 7ನೇ ಶ್ಲೋಕ, 11ನೇ ಸ್ಕಂದದ 7ನೇ ಅಧ್ಯಾಯದ 7ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.